ಇವತ್ತಿನ ತರಗತಿಯಲ್ಲಿ ನಾವು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ನಾವು ಇವತ್ತಿನ ಟಾಪಿಕ್ ಬಂದು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಥವಾ ಘಾತಾಂಕಗಳು ಅಂತ ಹೇಳ್ತೀವಲ್ವಾ, ಸೊ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ನ ನಾವು ಥಿಯರಿ ಆಫ್ ಇಂಡಿಸಸ್ ಅಂತ ಕೂಡ ಕರಿತೀವಿ ನಾವು. ಸೊ ಥಿಯರಿ ಆಫ್ ಇಂಡಿಸಸ್ ಅಂದ್ರೆ ಬೇರೆ ಏನಿಲ್ಲ, ಸೊ ಇದೇನು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಲ್ಲಿ ಲಾಸ್ ಎಲ್ಲ ಏನ್ ನೋಡ್ತೀವಿ ಅದನ್ನೇ ನಾವು ಥಿಯರಿ ಆಫ್ ಇಂಡಿಸಸ್ ಅಂತ ಕೂಡ ಕರಿತೀವಿ. ಸೊ ಹಾಗಿದ್ರೆ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಈಗ ಎಕ್ಸ್ಪೋನೆಂಟ್ಸ್ ಅಂತ ಬಂದಾಗ ನಾನು ಒಂದು ನಂಬರ್ನ ಬರಿತೀನಿ, ಆಯ್ತಾ. ಸೊ 5 ಅಂತ ಒಂದು ನಂಬರ್ ತಗೊಂಡಿದ್ದೀನಿ. ಫೈವ್ ಅನ್ನೋ ನಂಬರ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಒಂದು 5 ಟೈಮ್ಸ್ ಅಥವಾ 7 ಟೈಮ್ಸ್ ಬರೀರಿ ಅಂತ ಹೇಳ್ತೀನಿ, ಓಕೆನಾ. ಸೊ ಅವಾಗ ಏನ್ ಮಾಡ್ತೀರಾ, ಸೊ ಈ 5 ಅನ್ನೋದನ್ನ ನಾನು 5 ಟೈಮ್ಸ್ ಬರೀರಿ ಅಂತ ಹೇಳಿರ್ತೀನಿ. ನೀವೇನ್ ಮಾಡ್ತೀರಾ, 5 ಇಂಟು 5 ಇಂಟು 5 ಇಂಟು 5 ಇಂಟು 5 ಅಂತ 5 ಟೈಮ್ಸ್ ಬರೀತೀರಾ ಅಲ್ವಾ. ಸೊ ಅದನ್ನೇ 10 ಟೈಮ್ಸ್ ಬರೀರಿ ಅಂತ ಹೇಳಿದ್ರೆ 5 ಇಂಟು 10 5 ಇಂಟು ಅಂತ 10 ಟೈಮ್ಸ್ 5 ನ ಮಲ್ಟಿಪ್ಲೈ ಅಲ್ಲಿ ಬರೀತೀರಾ. ಸೊ ಈಗ 100 ಟೈಮ್ಸ್ ಹೇಳಿರ್ತೀನಿ ನಾನು, ಸೊ 100 ಟೈಮ್ಸ್ ಬರಿಬೇಕಾಗತ್ತೆ, ಅದೆಲ್ಲ ರಿಸ್ಕ್ ಅಲ್ವಾ. ಸೊ ಅದೆಲ್ಲ ಲಾಂಗ್ ಮೆಥಡ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಹೇಗ್ ಬರೆಯೋದು, ಸೊ ಈಸಿ ವೇ ಬೇಕಲ್ವಾ ನಮಗೆ. ಸೊ ಅದಕ್ಕೆ ಶಾರ್ಟ್ ಫಾರ್ಮ್ ಅಲ್ಲಿ ಹೇಗ್ ಬರೆಯೋದು ಅನ್ನೋದನ್ನ ನೋಡೋದಾದ್ರೆ, ಈ 5 ಅನ್ನೋದನ್ನ ನಾವು ಒಂದೇ ನಂಬರ್ನ 5 ಟೈಮ್ ಮಲ್ಟಿಪ್ಲೈ ಮಾಡಿದೀವಿ ಅಂದ್ಮೇಲೆ ಈ 5 ನ ಏನ್ ಮಾಡೋಣ ನಾವು 5 ಟು ದ ಪವರ್ ಆಫ್ 5 ಅಂತ ಬರಿಬಹುದು. ಸೊ ಏನಕ್ಕೆ 5 ಟು ದ ಪವರ್ ಆಫ್ 5 ಅಂತ ಬರಿತಿದೀವಿ ಅಂದ್ರೆ, ಸೊ 5 ಅನ್ನೋದನ್ನ ನಾವು 5 ಟೈಮ್ ಮಲ್ಟಿಪ್ಲೈ ಮಾಡ್ತಿದೀವಿ ಅಲ್ವಾ. ಸೊ 5 ಅನ್ನೋದ 5 ಟೈಮ್ ಮಲ್ಟಿಪ್ಲೈ ಮಾಡ್ತಿರೋದಕ್ಕೆ ನಾನೇನ್ ಮಾಡ್ತೀನಿ, ಅದನ್ನ 5 ನ ಪವರ್ ಅಲ್ಲಿ ಬರಿತೀನಿ, ಆಯ್ತಾ. ಸೊ ಇದನ್ನ ಹೇಗ್ ಓದ್ತೀವಿ ನಾವು, 5 ಟು ದ ಪವರ್ ಆಫ್ 5 ಅಥವಾ 5 ಟು ದ ಪವರ್ ಆಫ್ 4 ಎಷ್ಟು ಪವರ್ಸ್ ಅಲ್ಲಿ ನಂಬರ್ಸ್ ಮಲ್ಟಿಪ್ಲೈ ಮಾಡಿರ್ತೀವಿ ಅಷ್ಟು ನಂಬರ್ಸ್ ನ ಕೊಟ್ರೆ ಆಯ್ತು, ಆಯ್ತಾ. ಸೊ ಇಲ್ಲಿ ಬೇಸ್ ಇದೆ ಅಲ್ವಾ. ಸೊ ಈ 5 ನ ನಾವೇನಂತ ಹೇಳ್ತೀವಿ ಅಂದ್ರೆ ಬೇಸ್. ಸೊ ಕನ್ನಡದಲ್ಲಿ ನಾವು ಆಧಾರ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಇದು 5 ಅನ್ನೋದನ್ನ ನಾವು ಎಕ್ಸ್ಪೋನೆಂಟ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಘಾತ. ಸೊ ಎಕ್ಸ್ಪೋನೆಂಟ್ ಬೇಸ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಇದು ಬೇರೆ ಬೇರೆ ಟರ್ಮೇ ಆದ್ರೂ ಅಷ್ಟೇ. ಸೊ ಈಗ ಒಂದ್ 15 ಅಥವಾ 17 ಅನ್ನೋದು ಇದೆ ಒಂದ್ ನಂಬರ್ ಅನ್ಕೊಂಡ್ರೆ, 17 ನ ಇಲ್ಲ ಅಂದ್ರೂ 20 ಟೈಮ್ಸ್ ಬರೀರಿ ಅಂತ ಹೇಳ್ತಾರೆ. ಸೊ 20 ಟೈಮ್ಸ್ 17 ನ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಇದ್ರೆ ನೀವೇನ್ ಮಾಡ್ಬೇಕು, 17 ಟು ದ ಪವರ್ ಆಫ್ 20 ಅಂತ ಬರಿಬೇಕಾಗಿರುತ್ತೆ, ಓಕೆನಾ. ಸೊ ಈ ರೀತಿ ನಾವು ಲಾಂಗೆಸ್ಟ್ ಮೆಥಡ್ ಅಲ್ಲಿ ಯೂಸ್ ಮಾಡೋದನ್ನ ನಾವೇನ್ ಮಾಡ್ಬೇಕು, ಶಾರ್ಟ್ ಫಾರ್ಮ್ ಅಲ್ಲಿ ಅಥವಾ ಈಸಿ ವೇನಲ್ಲಿ ಬರ್ಕೊಂಡು ಹೋಗೋದನ್ನೇ ನಾವು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಲ್ಲಿ ನೋಡುವಂತದ್ದು, ಓಕೆನಾ. ಸೊ ಬೇಸಿಕ್ ಟರ್ಮಿನಾಲಜಿ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಬಂದಿದ ತಕ್ಷಣ, ಸೊ ಬೇಸ್ ಅಂತ ಹೇಳ್ದೆ ನಾನಿಲ್ಲಿ. ಸೊ ಬೇಸ್ ಅಂತ ಅಂದ್ರೆ ಯಾವ ನಂಬರ್ನ ನಾವು ಮಲ್ಟಿಪ್ಲೈ ಮಾಡ್ಬೇಕು ಅಂತ ಇರ್ತೀವಲ್ವಾ, ಸೊ ಆ ನಂಬರ್ನ ನಾವು ಬೇಸ್ ಅಂತ ಹೇಳ್ತೀವಿ. ಸೊ ಹಾಗೆ ಎಕ್ಸ್ಪೋನೆಂಟ್ ಅಂತಂದ್ರೆ ಆ ನಂಬರ್ನ ನಾವು ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋದಿರುತ್ತಲ್ವಾ, ಸೊ ಅದನ್ನ ನಾವು ಎಕ್ಸ್ಪೋನೆಂಟ್ಸ್ ಅಂತ ಹೇಳ್ತೀವಿ. ಸೊ ದ ನಂಬರ್ ಆಫ್ ಟೈಮ್ಸ್ ದ ಬೇಸ್ ಇಸ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಅಂತ ಹೇಳ್ತೀವಲ್ಲ, ಸೊ ಅದು. ಸೊ ಹಾಗಿದ್ರೆ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಅಂದ್ರೆ ಏನಿಲ್ಲ, ಒಂದು ನಂಬರ್ನ ನಾವು ರಿಪೀಟೆಡ್ ಆಗಿ ಮಲ್ಟಿಪ್ಲೈ ಫಾರ್ಮ್ ಅಲ್ಲಿ ಅದೇ ನಂಬರ್ನ ಬರ್ಕೊಂಡು ಹೋಗ್ತಿರೋದನ್ನ ನಾವು ಏನ್ ಹೇಳ್ತೀವಿ, ಎಕ್ಸ್ಪೋನೆಂಟ್ಸ್ ಅಥವಾ ಪವರ್ಸ್ ಅಂತ ಯೂಸ್ ಮಾಡೋವಂಥದ್ದು. ಸೊ ಇದು ಮೇನ್ ಬಂದು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅನ್ನೋದು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಇಲ್ಲೆಲ್ಲ ಪಾಸಿಟಿವ್ ಪವರ್ ನ ಯೂಸ್ ಮಾಡಿದೀವಿ. ಸೊ 17 ಟು ದ ಪವರ್ ಆಫ್ 20 ಅಂತಂದ್ರೆ ಇದು ಪಾಸಿಟಿವ್ ಇದೆ ಅಲ್ವಾ ಪವರು. ಸೊ ಅಲ್ಲಿ ಯಾವುದೇ ತರ ನೆಗೆಟಿವ್ ಇಲ್ಲ. ಸೊ ಹಾಗಿದ್ರೆ ನೆಗೆಟಿವ್ ಎಕ್ಸ್ಪೋನೆಂಟ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸೊ ಈಗ 8 ಟು ದ ಪವರ್ ಆಫ್ ಎ ಅನ್ನೋದು ಒಂದು ಇಂಟೀಜರ್ ಅಂತ ತಗೋತೀನಿ, ಓಕೆನಾ. ಸೊ 8 ಟು ದ ಪವರ್ ಆಫ್ ಮೈನಸ್ ಎಂ ಅಂತ ಇದೆ ಅಂತ ಅನ್ಕೊಳ್ಳೋಣ, ಓಕೆನಾ. ಸೊ ಇದು ನೆಗೆಟಿವ್ ಅಲ್ಲಿ ಇದೆ. ಈಗ ಪವರ್ ಎಕ್ಸ್ಪೋನೆಂಟ್ಸ್ ಅನ್ನೋದು ಏನಿದೆ ಅದು ನೆಗೆಟಿವ್ ಅಲ್ಲಿ ಇದೆ. ಸೊ ಇದು 8 ಟು ದ ಪವರ್ ಆಫ್ ಮೈನಸ್ ಎಂ ಅಂತ ಇರೋದನ್ನ ನನಗೆ ಪಾಸಿಟಿವ್ ಪವರ್ ಬೇಕಾಗಿರೋದ್ರಿಂದ ಸೊ ರೆಸಿಪ್ರೋಕಲ್ ಆಗುತ್ತೆ. ಸೊ 1/8 ಟು ದ ಪವರ್ ಆಫ್ ಎಂ ಅಂತ ಬರ್ಕೊಂತೀನಿ, ಆಯ್ತಾ. ಸೊ ಅದೇ ಏನಾದ್ರು ನಂಗೆ, ಸೊ ಈಗ 1/8 ಟು ದ ಪವರ್ ಆಫ್ ಮೈನಸ್ ಎಂ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಏನಿದೆ, ಬೇಸ್ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ನನಗೆ ನೆಗೆಟಿವ್ ಪವರ್ ಇದೆ, ನನಗದು ಪಾಸಿಟಿವ್ ಪವರ್ ಬೇಕು. ಸೊ ಅವಾಗ ಏನ್ ಮಾಡ್ತೀನಿ ನಾನು, ಸೊ ಅಗೈನ್ ರೆಸಿಪ್ರೋಕಲ್. ಸೊ 8 ಟು ದ ಪವರ್ ಆಫ್ ಪ್ಲಸ್ ಎಂ ಆಗುತ್ತೆ ಅಲ್ವಾ. ಸೊ ನೆಗೆಟಿವ್ ಪವರ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ನ್ಯೂಮರೇಟರ್ ಅಲ್ಲಿ ಪ್ಲೇಸ್ ಅಲ್ಲಿ ಇದ್ದಾಗ ಸೊ ಅದು ಡಿನಾಮಿನೇಟರ್ ಬರುತ್ತೆ. ಡಿನಾಮಿನೇಟರ್ ಅಲ್ಲಿ ನೆಗೆಟಿವ್ ಇದ್ದಾಗ
ಸೊ ನ್ಯೂಮಿನೇಟರ್ ಹೋದಾಗ ಅದೇನಾಗುತ್ತೆ ಪಾಸಿಟಿವ್ ಪವರ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಈಗ 7⁸ -8 ಅಂತ ಇರುತ್ತೆ ಅನ್ಕೊಳ್ಳೋಣ. ಸೊ ಅದನ್ನ ಹೇಗ್ ಬರೀತೀರಾ ನೀವು 1/7⁸ ಅಂತ ಬರೀತೀರಾ. ಸೊ ಈ ರೀತಿ ನಾವ್ ಏನ್ ಮಾಡ್ತೀವಿ, ನೆಗೆಟಿವ್ ಪವರ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುವಂತದ್ದು. ಓಕೆನಾ? ಸೊ ನೆಕ್ಸ್ಟ್ ಈ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಲ್ಲಿ ಮೇನ್ ಆಗಿ ಕೆಲವೊಂದು ರೂಲ್ ಅಥವಾ ಲಾಸ್ ಅಂತನಾದ್ರೂ ಕರಿತೀವಿ ನಾವು. ಸೊ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಕೆಲವೊಂದು ಲಾಗಳಿದಾವೆ. ಅದು ಯಾವ್ದಾವ್ದಿದೆ ಅನ್ನೋದನ್ನ 1 by 1 ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ಇಲ್ಲಿ ಲಾ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಹೇಳಿದೆ. ಸೊ ಅದರಲ್ಲಿ ಫಸ್ಟ್ ಲಾ ಇದೆ ಏನಂತಂದ್ರೆ, ಸೊ ಮಲ್ಟಿಪ್ಲೈಯಿಂಗ್ ಪವರ್ಸ್ ವಿತ್ ದ ಸೇಮ್ ಬೇಸ್ ಅಂತಿದೆ. ಸೊ ಸೇಮ್ ಬೇಸ್ ಇದ್ದಾಗ ನಾವು ಪವರ್ಸ್ ನ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿರುತ್ತೆ. ಆಯ್ತಾ? ಸೊ ಸೇಮ್ ಬೇಸ್ ಅಂತ ಬಂದಾಗ ನಾನು ಜಸ್ಟ್ a⁴ ನಮ್ಗೊಂದು ರೂಲ್ ಗೊತ್ತಿದೆ, a⁴m ಇಂಟು a⁴n ಅಂತ ಇದೆ. ಸೊ ಅಂದ್ರೆ ಬೇಸ್ ಏನಾಗಿದೆ ಇಲ್ಲಿ ಎ. ಸೊ ಬೇಸ್ ಅನ್ನ ಸೇಮ್ ಇದೆ, ಬಟ್ ಪವರ್ಸ್ ಏನಾಗಿದೆ ಇಲ್ಲಿ ಡಿಫರೆಂಟ್ ಇದೆ. ಓಕೆನಾ? ಸೊ ಇದು ಮಲ್ಟಿಪ್ಲೈ ಫಾರ್ಮ್ ಅಲ್ಲಿ ಇದೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನಾಗುತ್ತೆ, a⁴m + n ಫಾರ್ಮ್ ಬರುತ್ತೆ. ಸೊ ಇದು ಫಸ್ಟ್ ರೂಲ್. ಆಯ್ತಾ? ಸೊ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ ಏನ್ ಹೇಳ್ಬೋದು, ಈಗ 15 ಇದೆ ಅಂತ ಅನ್ಕೊಳ್ಳೋಣ. ಸೊ 15⁴. ಸೊ ಬೇಸ್ ಸೇಮ್ ಆಗಿರೋದ್ರಿಂದ ನಾನು ಏನ್ ಮಾಡ್ತೀನಿ, ಅಗೇನ್ 15 ಬರೀತೀನಿ. ಸೊ ⁴7 ಅಂತಾನೆ ಇದೆ ಅಂತ ಅನ್ಕೊಳ್ಳೋಣ. ಆಯ್ತಾ? ಸೊ ಅವಾಗ ಏನಾಗುತ್ತೆ, ರೂಲ್ ಪ್ರಕಾರ ಹೋದ್ರೆ, ಸೊ 15⁴ + 7. ಸೊ 4 + 7 ಆಡ್ ಮಾಡಿದ್ರೆ 15⁴11 ಆಯ್ತು ಅಲ್ವಾ? ಸೊ ಈ ರೀತಿ ನಾವು ಈ ಫಸ್ಟ್ ಲಾ ಏನಿದೆ ಇದನ್ನ ನಾವು ಬರೆಯುವಂಥದ್ದು ಅಥವಾ ಹೇಳುವಂಥದ್ದು, ಈ ಒಂದು ರೂಲ್ ನ ಹೇಳುವಂಥದ್ದು ಇರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ರೂಲ್ ಬಂದು ಡಿವೈಡಿಂಗ್ ಪವರ್ ವಿತ್ ದ ಸೇಮ್ ಬೇಸ್. ಸೊ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ವಿ ಪವರ್ಸ್ ನ ಸೇಮ್ ಬೇಸ್ ಇದ್ದಾಗ, ಇಲ್ಲಿ ಏನ್ ಮಾಡಬೇಕು, ಸೇಮ್ ಬೇಸ್ ಇರುತ್ತೆ, ಪವರ್ಸ್ ನ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಿದ್ರೆ ಹೇಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ a⁴m by a⁴n ಅಂತ ಇರುತ್ತೆ. ಆಯ್ತಾ? ಸೊ ಡಿವೈಡಿಂಗ್ ಕೇಳ್ತಿರೋದ್ರಿಂದ a⁴m ಡಿವೈಡೆಡ್ ಬೈ a⁴n ಅಂತಿದೆ. ಸೊ ದಿಸ್ ಈಕ್ವಲ್ಸ್ a⁴m - n. ಸೊ ಡಿನಾಮಿನೇಟರ್ ಅಲ್ಲಿ ಇದು ಏನಾಗಿದೆ 1/a⁴n ಅಂತ ಇದೆ ಅಂತ ಅನ್ಕೊಂಡ್ರೆ, ನಾನು ಅದನ್ನ ನ್ಯೂಮರೇಟರ್ ಕಳಿಸ್ದಾಗ ಏನಾಗುತ್ತದು, ಸೊ a⁻n ಆಗುತ್ತಲ್ವಾ? ಸೊ ಅದೇ ರೀತಿ ಇಲ್ಲಿ ಏನಾಗುತ್ತೆ, a⁻m by a⁻n ಇದ್ದಾಗ ಈಕ್ವಲ್ಸ್ a⁻m - n. ಸಬ್ಟ್ರಾಕ್ಷನ್ ಆಗುತ್ತೆ. ಸೊ ಮಲ್ಟಿಪ್ಲೈ ಇದ್ದಾಗ ಪವರ್ಸ್ ನ ನಾವು ಸೇಮ್ ಬೇಸ್ ಇದ್ದು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಅಡಿಷನ್ ಆಗುತ್ತೆ. ಡಿವೈಡ್ ಮಾಡಿರೋ ಟೈಮಲ್ಲಿ ನಮಗೆ ಏನಾಗುತ್ತೆ, ಸೊ ಸಬ್ಟ್ರಾಕ್ಟ್ ಅಲ್ಲಿ ಬರುತ್ತೆ. ಆಯ್ತಾ? ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ, ಸೊ ಇಲ್ಲಿ 7⁴6 ಡಿವೈಡೆಡ್ ಬೈ 7⁴3 ಅಂತ ಇದೆ ಅನ್ಕೊಳ್ಳೋಣ. ಆಯ್ತಾ? ಸೊ ಇದೇನಾಗುತ್ತೆ, ಸೊ 7⁴6 ಹಾಗೆ ಇರುತ್ತೆ. ಇಲ್ಲಿ 7⁴3 ಇದ್ದಿದ್ದು ನ್ಯೂಮರೇಟರ್ ಬಂದಾಗ ಅದು -3 ಆಗುತ್ತೆ ಅಲ್ವಾ? ಸೊ ಈಕ್ವಲ್ಸ್ 7⁴3 ಆಯ್ತು. ಸೊ ಈ ರೀತಿ ನೆಗೆಟಿವ್ ಇದ್ದಾಗ ಅಥವಾ ಸೇಮ್ ಬೇಸ್ ಇದ್ದು ಡಿವೈಡ್ ಮಾಡಿದಾಗ ನಾವು ಈ ರೂಲ್ ನ ಅಪ್ಲೈ ಮಾಡುವಂಥದ್ದು. ಸೊ ನೆಕ್ಸ್ಟ್ ಪವರ್ ಆಫ್ ಎ ಪವರ್ ಅಂತಿದೆ. ಸೊ ಪವರ್ ಆಫ್ ಎ ಪವರ್ ಅಂತ ಅಂದ್ರೆ, ಸೊ a⁴m n ಅಂತ ಹೇಳ್ತೀವಿ ನಾವು. ಆಯ್ತಾ? ಸೊ a⁴m n ಅಂತ ಇದ್ದಾಗ ಅಂದ್ರೆ ಇದು ಪವರ್, ನಾವು ಆಲ್ರೆಡಿ ಹೇಳ್ತೀವಿ a⁴m ಅಂತ ಹೇಳ್ತೀವಿ. ಸೊ ಪವರ್ ಅಲ್ಲಿ ಇದೆ. ಅಗೇನ್ a⁴m ಅಂತ ಹೇಳ್ತಿದೀವಿ ಅಂದ್ರೆ, ಸೊ ಪವರ್ ಆಫ್ ಎ ಪವರ್ ಅಂತ ಹೇಳುವಂಥದ್ದು. ಸೊ ಇದೇನಾಗುತ್ತೆ ಅಂದ್ರೆ a⁻m × n ಆಗುತ್ತೆ. ಸೊ ಮಲ್ಟಿಪ್ಲೈ ಅಲ್ಲಿ ಬರುತ್ತೆ. ಪವರ್ ಆಫ್ ಎ ಪವರ್ ಅಲ್ಲಿ a⁻m × n ಆಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ, ಸೊ ಈಗ 3² ಇದೆ, ಹೋಲ್ ಕ್ಯೂಬ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ 3⁻² ಅಂತನಾದ್ರೂ ಹೇಳ್ಬೋದು ಅಥವಾ ಸ್ಕ್ವೇರ್ ಅಂತನಾದ್ರೂ ಯೂಸ್ ಮಾಡ್ಬೋದು ನಾವು. ಹಾಗೆ ಇಲ್ಲಿ 3 ಕೂಡ, ಸೊ ಈಗ 3⁻³ ಅಂತನಾದ್ರೂ ಹೇಳ್ತೀವಿ ಅಥವಾ 3⁻³ ಅಂತನಾದ್ರೂ ಹೇಳ್ತೀವಿ. ಆಯ್ತಾ? ಸೊ 3 ಇದ್ದ ಜಾಗದಲ್ಲಿ ನಾವು ಕ್ಯೂಬ್ ಅಂತ ಯೂಸ್ ಮಾಡ್ತೀವಿ, 2 ಇದ್ದ ಜಾಗದಲ್ಲಿ ನಾವು ಸ್ಕ್ವೇರ್ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಿದೆ, 3²3 ಇದೆ. ಸೊ ನಾವು ಪವರ್ ಆಫ್ ಎ ಪವರ್ ಮಾಡ್ತಿರೋದ್ರಿಂದ ಸೊ ಪವರ್ಸ್ ಏನಾಗುತ್ತೆ, ಈಗ ಮಲ್ಟಿಪ್ಲೈ ಆಗುತ್ತೆ. ಸೊ 3⁻² × 3 ಆಗುತ್ತೆ. ಸೊ 3⁻² × 3 ಅಂತ ನೋಡಿದಾಗ ನಾವು ಅಲ್ಲೇನಾಗುತ್ತೆ 3⁻6 ಆಗುತ್ತೆ. ಸೊ ಈ ರೀತಿ ನಾವೇನ್ ಮಾಡ್ಬೇಕು, ಸೊ ಮಲ್ಟಿಪ್ಲೈ ಆಗುತ್ತೆ. ಆಯ್ತಾ? ಸೊ ನೆಕ್ಸ್ಟ್
ಸೊ ಮಲ್ಟಿಪ್ಲೈಯಿಂಗ್ ಪವರ್ಸ್ ವಿತ್ ಡಿಫ್ರೆಂಟ್ ಬೇಸ್ ಅಂತ ಹೇಳ್ತೀವಿ. ಸೊ ಡಿಫ್ರೆಂಟ್ ಬೇಸ್ ಇದ್ದಾಗ ಪವರ್ಸ್ ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಸೊ ಅವಾಗ ಪವರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಅಂತ ಹೇಳ್ದೆ ಅಲ್ವಾ, ಸೊ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಪವರ್ಸ್ ಕೂಡ ಸೇಮ್ ಆಗಿರುತ್ತೆ. ಸೊ ಪವರ್ ಸೇಮ್ ಇರಬೇಕು, ಬಟ್ ಬೇಸ್ ಏನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡೋಣ. ಸೊ ಬೇಸ್ ಡಿಫ್ರೆಂಟ್ ಅಂತ ತಗೊಂಡ್ರೆ ನಾನು ಏನ್ ಮಾಡ್ತೀನಿ, ಎ ಮತ್ತೆ ಬಿ ಅಂತ ತಗೋತೀನಿ. ಸೊ ಎ ಬಿನೇ ತಗೋಬೇಕಂದ್ರೆ ಇಲ್ಲ, ನೀವ್ ಎಂ ಎನ್ ಅಂತ ಏನಾದ್ರು ತಗೊಂಡು ಬೇರೆ ಟರ್ಮ್ಸ್ ಆದ್ರೂ ತಗೋಬಹುದು. ಆರ್ ವಿ ಅಥವಾ ಏನಾದ್ರು ಎಂ ಎನ್ ಬದಲು ನೀವು ಎ ಬಿ ಸಿ ಡಿ ಯಾವ್ದಾದ್ರು ಟರ್ಮ್ಸ್ ನ ಯೂಸ್ ಮಾಡ್ಬೋದು. ಸೊ ನಾವು ಜನರಲಿ ಈ ಲಾಸ್ ಹೇಳ್ಬೇಕಾದ್ರೆ ಎ ಬಿ ಅಥವಾ ಎಂ ಎನ್ ಇದನ್ನೇ ಯೂಸ್ ಮಾಡುವಂತದ್ದಾಗಿದೆ. ಸೊ ಇಲ್ಲಿ ಬೇಸು ನಾನು ಏನ್ ಮಾಡ್ತೀನಿ ಡಿಫ್ರೆಂಟ್ ಇರುತ್ತೆ ಅಂತಂದ್ರೆ, ಈಗ ನಾನು ಎ ಟು ದ ಪವರ್ ಆಫ್ ಎಂ ಅಂತ ತಗೋತೀನಿ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಡಿಫ್ರೆಂಟ್ ಅಂದ್ರೆ ಬಿ ಅಂತ ತಗೋತೀನಿ. ಪವರ್ಸ್ ನಾನು ಇದನ್ನ ಹೇಳ್ಬೇಕಾದ್ರೆ ಹೇಳ್ದೆ ಪವರ್ಸ್ ಕೂಡ ಏನಾಗಿರ್ಬೇಕು ಸೇಮ್ ಇರಬೇಕು ಅಂತ. ಸೊ ಬೇಸ್ ಡಿಫ್ರೆಂಟ್ ಇದ್ದಾಗ ಪವರ್ ಸೇಮ್ ಇರಬೇಕು. ಸೊ ಈಗ ಬಿ ಟು ದ ಪವರ್ ಆಫ್ ಎಂ ಆಯ್ತು. ಸೊ ಇದೇನಾಗುತ್ತೆ ಅಂದ್ರೆ ಈಗ ಎ ಬಿ ಓಲ್ ಟು ದ ಪವರ್ ಆಫ್ ಎಂ ಅಂತ ಆಗುತ್ತೆ. ಸೊ ಇದೇನಾದ್ರೂ ಎ ಟು ದ ಪವರ್ ಎ ಇಂಟು ಬಿ ಟು ದ ಪವರ್ ಆಫ್ ಎಂ ಅಂತ ಬರೆದ್ರೆ, ನಾವು ಓಲ್ ಹಾಕ್ತೆ ಬ್ರಾಕೆಟ್ ಹಾಕ್ತೆ, ಜಸ್ಟ್ ಎ ಇಂಟು ಬಿ ಟು ದ ಪವರ್ ಆಫ್ ಎಂ ಅಂತ ಹಾಕಿದ್ರೆ ಏನಾಗುತ್ತೆ ಅದು ತಪ್ಪಾಗುತ್ತೆ. ಏನಕ್ಕೆ? ಈಗ ನಾನು ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಇಲ್ಲಿ 3 ಸ್ಕ್ವೇರ್ ಇದೆ, ಸೊ ಹಾಗೆ 4 ಸ್ಕ್ವೇರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಏನಾಗಿದೆ ಬೇಸು ಡಿಫ್ರೆಂಟ್ ಇದೆ, ಸೊ ಪವರ್ಸ್ ಸೇಮ್ ಇದೆ ಆಯ್ತಾ. ಸೊ ಇದನ್ನ ಏನ್ ಮಾಡ್ಬೋದು ಈಗ ನಾವು 3 ಇಂಟು 4 ಹೋಲ್ ಟು ದ ಪವರ್ ಆಫ್ 2 ಅಂತ ಬರ್ಕೋಬಹುದು ಅಲ್ವಾ. ಸೊ ಅವಾಗ 3 ಇಂಟು 4 ಮಾಡಿದ್ರೆ ನಂಗೆ ಏನಾಗುತ್ತೆ, ಸೊ 12 ಸ್ಕ್ವೇರ್ ಆಯ್ತು ಅಲ್ವಾ. ಸೊ 12 ಟು ದ ಪವರ್ ಆಫ್ 2 ಅಂತ ಬರ್ಕೋತೀನಿ ಅಂತ ಅನ್ಕೊಳ್ಳೋಣ ಆಯ್ತಾ. ಸೊ ಅದೇ ಇದನ್ನ ನಾನು ಇಲ್ಲಿ ಎ ಮತ್ತೆ ಎ ಇಂಟು ಬಿ ಟು ದ ಪವರ್ ಆಫ್ ಎಂ ಅಂತ ಬರ್ದಿದ್ದೀನಿ ಅಲ್ವಾ. ಸೊ ಇದನ್ನೇನಾದ್ರೂ ನಾನು ಬ್ರಾಕೆಟ್ ಹಾಕಲ್ದೆ ಬರ್ದಿದ್ದಾಗ ಸೊ ಏನಾಗುತ್ತೆ 3 ಇಂಟು 4 ಸ್ಕ್ವೇರ್ ಅಂತ ಆಗುತ್ತೆ. ಸೊ ಅವಾಗ 3 ಇಂಟು 4 ಸ್ಕ್ವೇರ್ ಅಂತಂದ್ರೆ 16 ಆಗುತ್ತೆ. ಸೊ 16 ಇಂಟು 3 ಮಾಡಿದ್ರೆ ಏನ್ ಬರುತ್ತೆ, ಆ ಪ್ರಾಡಕ್ಟ್ ನ ಬರಿಬೇಕಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ ನಮಗೆ ಅದ ಆನ್ಸರ್ ತಪ್ಪಾಗುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಈ ರೂಲ್ ಇದ್ದಾಗ ಮಲ್ಟಿಪ್ಲೈಯಿಂಗ್ ಪವರ್ಸ್ ವಿತ್ ಡಿಫ್ರೆಂಟ್ ಬೇಸ್ ಅಂತ ಇದ್ದಾಗ ನಾವೇನ್ ಮಾಡ್ಬೇಕು, ಸೊ ಕಂಪ್ಲೀಟ್ ಬ್ರಾಕೆಟ್ ನ ಯೂಸ್ ಮಾಡ್ಬೇಕು. ಸೊ ಎ ಇಂಟು ಬಿ ಹೋಲ್ ಟು ದ ಪವರ್ ಆಫ್ ಎಂ ಅಂತ ರೆಪ್ರೆಸೆಂಟ್ ಮಾಡ್ಬೇಕು. ಓಕೆನಾ. ಸೊ ನೆಕ್ಸ್ಟ್ ಅದರಲ್ಲೇ ಸೇಮ್ ಇನ್ನೊಂದಿದೆ. ಸೊ ಡಿವೈಡಿಂಗ್ ಪವರ್ಸ್ ವಿತ್ ಡಿಫ್ರೆಂಟ್ ಬೇಸ್. ಸೊ ಅಲ್ಲೂ ಕೂಡ ಸೇಮ್ ಬೇಸ್ ಇದ್ದಾಗ ಮಲ್ಟಿಪ್ಲೈ ಮತ್ತೆ ಡಿವೈಡ್ ಎರಡು ಕೂಡ ನೋಡಿದ್ವಿ. ಸೊ ಇಲ್ಲೂ ಅಷ್ಟೇ ಡಿಫ್ರೆಂಟ್ ಬೇಸ್ ಇದ್ದಾಗ ಮಲ್ಟಿಪ್ಲೈ ಮತ್ತೆ ಡಿವೈಡಿಂಗ್ ಎರಡರಲ್ಲೂ ಕೂಡ ನಾವು ನೋಡುವಂತದ್ದಾಗಿರುತ್ತೆ. ಸೊ ಇಲ್ಲಿ ಏನಿರಲ್ಲ, ಸೊ ಎ ಟು ದ ಪವರ್ ಆಫ್ ಎಂ ಡಿವೈಡೆಡ್ ಬೈ ಬಿ ಟು ದ ಪವರ್ ಆಫ್ ಎಂ ಅಂತ ಇರುತ್ತೆ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಇಲ್ಲೂ ಕೂಡ ಎ ಬೈ ಬಿ ಹೋಲ್ ಟು ದ ಪವರ್ ಆಫ್ ಎಂ. ಸೊ ಸೇಮ್ ಇಲ್ಲೂ ಕೂಡ ನೀವೇನಾದ್ರೂ ಎ ಬೈ ಬಿ ಹೋಲ್ ಟು ದ ಪವರ್ ಆಫ್ ಎಂ ಜಸ್ಟ್ ಹೋಲ್ ಹಾಕ್ತೆ ಬಿಗ್ ಮಾತ್ರ ಪವರ್ ಹಾಕಿದ್ರೆ, ಅಥವಾ ಎ ಪವರ್ ಎಂ ಬೈ ಬಿ ಈ ತರ ಏನಾದ್ರೂ ಹಾಕಿದ್ರೆ ಏನಾಗುತ್ತೆ ಇದು ರಾಂಗ್ ಆಯ್ತಾ. ಸೊ ನಾವು ಇದನ್ನ ಪವರ್ಸ್ ನ ಕಾಮನ್ ತೆಗಿತಿದೀವಿ ಅಂದಾಗ ಹೋಲ್ ಬ್ರಾಕೆಟ್ ಹಾಕ್ಲೇಬೇಕು. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ ಏನ್ ಹೇಳ್ತೀರಾ, ಇಲ್ಲಿ 2 ಪವರ್ 4 ಇತ್ತು ಅನ್ಕೊಳ್ಳೋಣ. ಸೊ ಹಾಗೆ 3 ಪವರ್ 4 ಇತ್ತು ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ 2 ಬೈ 3 ಹೋಲ್ ಟು ದ ಪವರ್ ಆಫ್ 4 ಅಂತ ಆಗುತ್ತೆ. ಓಕೆನಾ. ಸೊ ಈ ರೀತಿ ಈ ರೂಲ್ ನ ಅಥವಾ ಈ ಲಾನ ನಾವು ರೆಪ್ರೆಸೆಂಟ್ ಮಾಡುವಂತದ್ದು. ಸೊ ನೆಕ್ಸ್ಟ್ 0 ಪವರ್ ಅಂತಿದೆ. ಸೊ 0 ಪವರ್ ಅಂತ ಇದ್ದಾಗ ನಮಗೆ ಒಂದು ರೂಲ್ ಆಲ್ರೆಡಿ ಗೊತ್ತಿದೆ, ಏನು ಸೇಮ್ ಬೇಸ್ ಇದ್ದಾಗ ಸೊ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು, ಪವರ್ಸ್ ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿದೆ. ಸೊ ಎ ಟು ದ ಪವರ್ ಆಫ್ ಎಂ ಸೆಕೆಂಡ್ ರೂಲ್ ಏನಿದೆ ಅದನ್ನ ಬರ್ಕೊಳ್ಳೋಣ ಆಯ್ತಾ. ಸೊ ಎ ಟು ದ ಪವರ್ ಆಫ್ ಎಂ ಮೈನಸ್ ಎನ್ ಅಂತ ತಗೋತೀನಿ. ಸೊ ಇಲ್ಲಿ ನಾನು ವ್ಯಾಲ್ಯೂಸ್ ನ ಏನ್ ಮಾಡ್ತೀನಿ ಸೇಮ್ ಕೊಡ್ತೀನಿ ಅನ್ಕೊಳ್ಳೋಣ. ಸೊ ಎಂಗೂ ಸೇಮ್ ವ್ಯಾಲ್ಯೂ ಎಂ ಈಕ್ವಲ್ಸ್ 3 ಅಂತ ಕೊಟ್ಟಿರ್ತೀನಿ. ಸೊ ಎನ್ಗೂ 3 ವ್ಯಾಲ್ಯೂ ಅಂತ ಎನ್ ಈಕ್ವಲ್ಸ್ 3 ಅಂತ ಕೊಟ್ಟಿರ್ತೀನಿ ಅನ್ಕೊಳ್ಳೋಣ. ಸೊ ಎ ಟು ದ ಪವರ್ ಆಫ್ 3 ಬೈ ಎ ಟು ದ ಪವರ್ ಆಫ್ 3 ದಿಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 3 ಪವರ್ 3. ಸೊ ಎ ಟು ದ ಪವರ್ ಆಫ್ 3 ಮೈನಸ್ 3 ಆಗುತ್ತೆ. ಸೊ ಇಲ್ಲಿ ಎ ಟು ದ ಪವರ್ ಆಫ್ 0 ಆಗುತ್ತೆ. ಸೊ ಎ ಟು ದ ಪವರ್ ಆಫ್ 0 ಎನಿಥಿಂಗ್ ಪವರ್ ಆಫ್ 0 ಇತ್ತು ಅಂದ್ರೆ ನಾವು ಅದನ್ನ 1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅಥವಾ 3 ಕ್ಯೂಬ್ ಬೈ 3 ಕ್ಯೂಬ್ ಅಂತಾನೆ ಅನ್ಕೊಳ್ಳೋಣ. ಸೊ ಇದಕ್ಕೆ ಸೇಮ್ ಬೇಸ್ ಇದೆ, ಪವರ್ಸ್ ಅನ್ನ ಸೇಮ್ ಇಟ್ಕೊಂತೀನಿ ಅನ್ಕೊಂಡ್ರೆ ಏನ್ ಅಂತ ಬರ್ಕೋತೀರಾ, ಈ 3 ಕ್ಯೂಬ್ ನ ನೀವು 3 ಇಂಟು 3 ಇಂಟು 3 ಅಂತ ಬರ್ಕೋತೀರಾ.
ಸೊ ಇಲ್ಲೂ ಡಿನಾಮಿನೇಟರ್ ಅಲ್ಲಿ 3 ಇಂಟು 3 ಇಂಟು 3 ಅಂತ ಬರ್ಕೋತೀವ. ಸೊ ಇಲ್ಲಿ ಏನಾಗುತ್ತೆ 3 3 3 3 ಗೆಟ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಸೊ ಎಲ್ಲಾ ಕಡೆ 3 ಕ್ಯಾನ್ಸಲ್ ಆದಾಗ ಏನಾಗುತ್ತೆ, ರಿಮೈನಿಂಗ್ ನಮ್ಗೆ 1 ಅಷ್ಟೇ ಉಳ್ಕೊಳ್ಳುತ್ತೆ. ಸೊ ಅದಕ್ಕೆ ಈ ಲಾ ಏನಿದೆ 0 ಪವರ್ ಅಂತ, ಅದನ್ನ ನಾವು ಸೊ a to the power of 0 this is equal to 1 ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಫಾರ್ a not equal to 0 ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ. ಸೊ ಇದು ಒಂದು ಲಾ. ಸೊ ನೆಕ್ಸ್ಟ್ ಪವರ್ ಆಫ್ ಎ 1 ಅಂತಿದೆ. ಸೊ ಇದು ಜನರಲಿ ಏನಾಗುತ್ತೆ, ಸೊ ಎನಿಥಿಂಗ್ ಪವರ್ ಏನೂ ಇಲ್ಲ ಅಂತಂದ್ರೆ, ಸೊ ಎ ಇದೆ ಅಂತ ಅನ್ಕೊಂಡ್ರೆ ಸೊ ಇದ್ರ ಮೇಲೆ ಒಂದು ಪವರ್ 1 ಅಂತ ಇದ್ದೇ ಇರುತ್ತೆ. ಸೊ ಅಥವಾ 7 to the power of 1 ಅಂತ ಇದೆ ಅಂತಂದ್ರೆ ನಾವ್ ಇದನ್ನ ಜಸ್ಟ್ 7 ಅಂತ ಬರ್ಕೋಬಹುದು. ಅಥವಾ 8 to the power 8 ಅಂತಿದೆ ಅಂದ್ರೆ ಪವರ್ ಅಲ್ಲಿ 1 ಇದೆ ಅಂತ ಅರ್ಥ. ಓಕೆನಾ. ಸೊ ಈ ಲಾದಲ್ಲಿ ಏನಿದೆ ಜಸ್ಟ್ ಪವರ್ ಆಫ್ ಎ 1 ಅಂತಂದ್ರೆ ಸೊ ಏನೂ ಇಲ್ಲ ಪವರ್ಸ್ ಅಲ್ಲಿ, ನಾವು ಸ್ಕ್ವೇರ್ ಕ್ಯೂಬ್ ಏನೂ ಇಲ್ಲದೆ ಜಸ್ಟ್ ನಂಬರ್ನ ಬರಿತಿದೀವಿ ಅಂತಂದ್ರೂ ಕೂಡ ಸೊ ಪವರ್ ಅಲ್ಲಿ 1 ಇದ್ದೇ ಇರುತ್ತೆ ಅಂತ ಅರ್ಥ. ಆಯ್ತಾ. ಸೊ ಈಗ ನಾವು 6 ಏನ್ ಲಾಸ್ ಇತ್ತು ನಮ್ದು ಎಕ್ಸ್ಪೋನೆಂಟ್ಸ್ ಲಾಸ್, ಸೊ 6 ಲಾನ ನಾವು ಡಿಸ್ಕಸ್ ಮಾಡಿದೀವಿ ಅಲ್ವಾ. ಸೊ ನೆಕ್ಸ್ಟ್ ಇದ್ರ ಬೇಸ್ ಮೇಲೆ ಲಾ ಏನಿದೆ, ರೂಲ್ ಏನಿದೆ, ಇದ್ರ ಬೇಸ್ ಮೇಲೆ ನಾವೇನ್ ಮಾಡ್ತಾ ಹೋಗೋಣ, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಆಯ್ತಾ. ಸೊ ಅದಕ್ಕೂ ಮುಂಚೆ ಏನಿದೆ ಇಲ್ಲೊಂದು, ಸೊ ಯೂಸ್ ಆಫ್ ಎಕ್ಸ್ಪೋನೆಂಟ್ಸ್ ಟು ಎಕ್ಸ್ಪ್ರೆಸ್ ಸ್ಮಾಲ್ ಅಂಡ್ ಲಾರ್ಜ್ ನಂಬರ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಿದೆ. ಸೊ ಎಕ್ಸ್ಪೋನೆಂಟ್ಸ್ ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಸ್ಮಾಲ್ ಅಥವಾ ಲಾರ್ಜ್ ನಂಬರ್ನ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ರೆಪ್ರೆಸೆಂಟ್ ಮಾಡಬೇಕು, ಬರೀಬೇಕು ಅಂತಂದ್ರೆ ನಾವು ಹೇಗೆ ಬರೀಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಇದೆ, ಇದರಲ್ಲಿ 2 ತರ ನಾವು ನೋಡ್ಬೋದು. ಸೊ ವೆರಿ ಲಾರ್ಜ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಸ್ a into 10 power n. ಸೊ ವೇರ್ n ಇಸ್ ಎ ಪಾಸಿಟಿವ್ ಇಂಟಿಜರ್ ಅಂತಿದೆ. ಯಾವ್ದಾದ್ರು ಒಂದು ದೊಡ್ಡ ನಂಬರ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ರೆಪ್ರೆಸೆಂಟ್ ಮಾಡ್ತಿದೀವಿ ಅಂದಾಗ ನಾವಲ್ಲಿ a into 10 to the power of n ಫಾರ್ಮ್ ಅಲ್ಲಿ ಬರಿತೀವಿ. ಸೊ ಲಾರ್ಜ್ ನಂಬರ್ ಬರಿಬೇಕಾದ್ರೆ ನಾವೇನ್ ಮಾಡ್ತೀವಿ, ಸೊ n ನಾವು ಅಲ್ಲಿ ಪಾಸಿಟಿವ್ ಇಂಟಿಜರ್ ಆಗಿ ತಗೋತೀವಿ. ಓಕೆನಾ. ಸೊ ಅದೇನೆ ಸೊ ಸ್ಮಾಲ್ ನಂಬರ್ನ ನಾವು ತಗೊಂಡ್ರೆ, ಯಾವ್ದಾದ್ರು ಒಂದು ವೆರಿ ಸ್ಮಾಲ್ ನಂಬರ್ನ ಕನ್ಸಿಡರ್ ಮಾಡ್ತಿದೀವಿ, ಸೊ ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರಿಬೇಕಂದ್ರೆ ಸೊ ಅದನ್ನು ಕೂಡ ಸೇಮ್ ಎಕ್ಸ್ಪ್ರೆಸ್ ಮಾಡ್ತೀವಿ. ಯಾವ ತರ, a into 10 power n ಅಂತಾನೆ ಬರೀತೀವಿ. ಬಟ್ ಇಲ್ಲಿ ಏನ್ n ಅಂತ ಇದೆ ಅಲ್ವಾ, ಪವರ್ ಅಲ್ಲಿ 10 to the power of n ಅಂತ ಏನಿದೆ, ಸೊ ಆ n ಏನಾಗುತ್ತೆ ನಮಗೆ ನೆಗೆಟಿವ್ ಇಂಟೀಜರ್ ಅಲ್ಲಿ ಬರಿತೀವಿ. ಆಯ್ತಾ. ಸೊ ಲಾರ್ಜ್ ನಂಬರ್ ನ ಕನ್ಸಿಡರ್ ಮಾಡಿ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರಿತಿದೀವಿ ಅಂದ್ರೆ ಸೊ ಪವರ್ ಅಲ್ಲಿ ಇರುವಂತದ್ದು ನಮಗೆ ಪಾಸಿಟಿವ್ ಅಲ್ಲಿ ಇರುತ್ತೆ. ಅದೇ ಸ್ಮಾಲ್ ನಂಬರ್ ನ ತಗೊಂಡು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದೀವಿ ಅಂದಾಗ ಸೊ ಅಲ್ಲಿ ಪವರ್ ಅಲ್ಲಿ ಇರುವಂತ ಯಾವ್ದಾದ್ರು ಟರ್ಮ್ n ಅನ್ನೋದೇನಿರುತ್ತೆ ಅದು ನೆಗೆಟಿವ್ ಇಂಟೀಜರ್ ಆಗಿರುತ್ತೆ. ಆಯ್ತಾ. ಸೊ ಇದು ಹೇಗ್ ಬರೀಬೇಕು ಅನ್ನೋದಕ್ಕೆ ಕೆಲವೊಂದು ಸ್ಟೆಪ್ಸ್ ಇದೆ. ಆಯ್ತಾ. ಸೊ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಟು ಎಕ್ಸ್ಪ್ರೆಸ್ ಗಿವನ್ ನಂಬರ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್, ಸೊ ಫಾಲೋ ದ ಫಾಲೋಯಿಂಗ್ ಸ್ಟೆಪ್ಸ್ ಅಂತ ಇದೆ. ಆಯ್ತಾ. ಸೊ ಫಸ್ಟ್ ಏನಿದೆ, ಶಿಫ್ಟ್ ದ ಡೆಸಿಮಲ್ ಪಾಯಿಂಟ್ ಇನ್ ದ ಗಿವನ್ ನಂಬರ್ so that one non-zero digit should be before the decimal point and rest all the digit are after the decimal point ಅಂತಿದೆ. ಸೊ ನಾನೀಗ ಒಂದು ಎಕ್ಸಾಂಪಲ್ ಒಂದು ನಂಬರ್ ಬರ್ಕೊಂತೀನಿ. ಆಯ್ತಾ. ಸೊ ಇಲ್ಲಿ 2 3 4 5 ಅಂತಾನೆ ಬರ್ದಿರ್ತೀನಿ ಅನ್ಕೊಳ್ಳೋಣ. ಆಯ್ತಾ. 6 ಇರ್ಲಿ. ಸೊ 2 3 4 5 ಅಂತ ಒಂದು 5 6 ಅಂತ ಒಂದು ನಂಬರ್ ಬರ್ತಿದ್ದೀನಿ. ಸೊ ಇಲ್ಲಿ ಇವ್ರು ಏನೇನ್ ಸ್ಟೆಪ್ಸ್ ಹೇಳಿದ್ದಾರೆ ಅದನ್ನ ನೋಡ್ತಾ ಹೋಗೋಣ. ಸೊ ಶಿಫ್ಟ್ ದ ಡೆಸಿಮಲ್ ಪಾಯಿಂಟ್ ಗಿವನ್ ದ ನಂಬರ್, ಸೊ 1 non-zero ಡಿಜಿಟ್ ವರ್ಗ ಒಂದು ನಂಬರ್ನ ಶಿಫ್ಟ್ ಮಾಡ್ತಾ ಹೋಗ್ಬೇಕು. ಡೆಸಿಮಲ್ ಪಾಯಿಂಟ್ಸ್ ನ ನಾವೇನ್ ಮಾಡ್ತಾ ಹೋಗ್ಬೇಕು, ಶಿಫ್ಟ್ ಮಾಡ್ತಾ ಹೋಗ್ಬೇಕು. ಸೊ ಈಗ ನಾನು ಇಲ್ಲಿ ಎಲ್ಲಿ ಶಿಫ್ಟ್ ಮಾಡ್ತೀನಿ ಅಂದ್ರೆ ಇಲ್ಲಿ 2 ಒಂದು non-zero ಅಂತ ಹೇಳಿದ್ದಾರೆ ಅಂದ್ರೆ ಸೊ 1 or 2 ನಾವ್ ಯಾವ್ದಾದ್ರು ತಗೋಬಹುದು. ಫಸ್ಟ್ ನಾವು 1 ನಂಬರ್ ಏನಿದೆ ಅದನ್ನ ಕನ್ಸಿಡರ್ ಮಾಡ್ತೀನಿ. ನಾನು ಏನ್ ಮಾಡ್ತೀನಿ, ಇಲ್ಲಿಗೆ ಪಾಯಿಂಟ್ ಇಡ್ತೀನಿ. ಸೊ 1 6 ಬಿಟ್ಟು 5 4 3 ಬಿಟ್ಟು ಸೊ 2 ಮತ್ತೆ 3 ನಡುವೆ ನಾನು ಏನ್ ಮಾಡ್ತೀನಿ, ಒಂದು ಡೆಸಿಮಲ್ ಪಾಯಿಂಟ್ ನ ಇಡ್ತೀನಿ. ಆಯ್ತಾ. ಸೊ ಈಗ ಇದನ್ನ ಯಾವ ರೀತಿ ಓದ್ತೀವಿ, ಸೊ 2.3456 ಅಂತ ಓದ್ತೀವಿ ಅಲ್ವಾ. ಈಗ 2.3456 ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಕೌಂಟ್ ದ ನಂಬರ್ ಆಫ್ ಡಿಜಿಟ್ಸ್ ಓವರ್ ವಿಚ್ ದ ಡೆಸಿಮಲ್ ಪಾಯಿಂಟ್ ಇಸ್ ಶಿಫ್ಟೆಡ್. ಸೊ ನಾವ್ ಎಷ್ಟು ನಂಬರ್ ಅಲ್ಲಿ ನಾವು ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡಿದೀವಲ್ವಾ, ಸೊ ಆ ಡಿಜಿಟ್ಸ್ ಎಲ್ಲಾನು ಕೌಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಷ್ಟಿದೆ, ಸೊ 1 2 3 4. ಸೊ 4 ನಂಬರ್ಸ್ ನ ಆದ್ಮೇಲೆ ನಾವು ಪಾಯಿಂಟ್ ಇಟ್ಟಿರೋದ್ರಿಂದ, ಡೆಸಿಮಲ್ ಪಾಯಿಂಟ್ ಇಟ್ಟಿರೋದ್ರಿಂದ ಸೊ 4 ಡಿಜಿಟ್ ಆಯ್ತು. ಆಯ್ತಾ. ಸೊ ಇಫ್ ದ ಡೆಸಿಮಲ್ ಈಸ್ ಶಿಫ್ಟೆಡ್ ಟು ದ ಲೆಫ್ಟ್ ಆರ್ ರೈಟ್ ಆಫ್ ಇಟ್ಸ್ ಒರಿಜಿನಲ್ ಪೊಸಿಷನ್, ಫಸ್ಟ್ ನಾವು ನೋಡ್ಕೋಬೇಕು ರೈಟ್ ಸೈಡ್ಗೆ ನಾವು ಶಿಫ್ಟ್ ಮಾಡಿದೀವಾ, ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿದೀವಾ ಅಂತ ನೋಡ್ಕೋಬೇಕು. ಆಯ್ತಾ. ಸೊ ಅದು ನೋಡ್ಕೊಂಡಾದ್ಮೇಲೆ ದೆನ್ ರೈಟ್ ದ ನಂಬರ್ ಆಸ್ ಪವರ್ ಆಫ್ 10. ಸೊ ನಾವು ಲೆಫ್ಟ್ ಸೈಡಾ ರೈಟ್ ಸೈಡಾ ಅಂತ ನೋಡಾದ್ಮೇಲೆ ನಾವು ಪವರ್ ಆಫ್ 10 ನಲ್ಲಿ ಅದನ್ನ ಬರೀತಾ ಹೋಗ್ಬೇಕು.
ಸೊ ಆಸ್ ಪಾಸಿಟಿವ್ ಆರ್ ನೆಗೆಟಿವ್ ರೆಸ್ಪೆಕ್ಟಿವ್ಲಿ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಿದೆ. ಸೊ ರೆಸ್ಪೆಕ್ಟಿವ್ಲಿ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಇದಕ್ಕೂ ಕಂಪೇರ್ ಮಾಡ್ತಿದ್ದಾರೆ. ಆಯ್ತಾ? ಸೊ ನಾವೇನಾದ್ರೂ ಲೆಫ್ಟ್ ಸೈಡ್ಗೆ ನಾವು ಪಾಯಿಂಟ್ಸ್ ನ ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡಿದ್ರೆ ನಮಗೆ ಅಲ್ಲಿ ಪಾಸಿಟಿವ್ ಅಲ್ಲಿ ಬರ್ಕೊಂತೀವಿ. ಅದೇ ರೈಟ್ ಸೈಡ್ಗೆ ನಾವು ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡಿದ್ರೆ ಸೊ ನೆಗೆಟಿವ್ ಅಲ್ಲಿ ಪವರ್ ಬರುತ್ತೆ. ಇದರ ಅರ್ಥ ಸೊ 2.3456 ಇಂಟು 10 to the power of. ಸೊ ಎಷ್ಟು ನಾವು ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡಿದೀವಿ? ಸೊ 4 ಅಲ್ವಾ? ಸೊ ಇದೇನಾಗುತ್ತೆ 4 ಆಗುತ್ತೆ. ಸೊ +4 ನಾನು ಯಾಕೆ ಬರ್ದೆ ಅಂದ್ರೆ ನಾವಿಲ್ಲಿ ಲೆಫ್ಟ್ ಸೈಡ್ಗೆ ನಾವು ಡೆಸಿಮಲ್ ಪಾಯಿಂಟ್ ನ ಕೌಂಟ್ ಮಾಡ್ತಾ ಹೋಗಿರೋದು. ಯಾಕೆಂದ್ರೆ ಸೊ ಇಲ್ಲಿ 6, 5, 4, 3 ಅದಾದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಟ್ಟಿರೋದು. ಸೊ ನಾವು ಲೆಫ್ಟ್ ಸೈಡ್ ಬರ್ತಿದೀವಿ ಅಲ್ವಾ? ಸೊ ಅದೇ ಈಗೇನಾದ್ರು 0.00023 ಅಂತ ಇತ್ತು ಅನ್ಕೊಳ್ಳೋಣ. ಆಯ್ತಾ? ಸೊ ಈಗ ನಾವೇನ್ ಮಾಡ್ತೀವಿ? ಸೊ ರೈಟ್ ಸೈಡ್ಗೆ ಕೌಂಟ್ ಮಾಡ್ತಾ ಹೋಗ್ತೀವಿ. ಆಯ್ತಾ? ಸೊ 1, 2, 3, 4. ಸೊ 2.3 ಇಂಟು 10 ಪವರ್ -4 ಆಗುತ್ತೆ. ಸೊ ಈ ರೀತಿ ನಾವೇನ್ ಮಾಡ್ತಾ ಹೋಗ್ಬೇಕು? ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಬರೀತಾ ಹೋಗ್ಬೇಕು. ಸೊ ಈ ಸ್ಟ್ಯಾಂಡರ್ಡ್ ಫಾರ್ಮ್ ನಾವು ಯಾವಾಗ ನಂಬರ್ಸ್ ನ ರೆಪ್ರೆಸೆಂಟ್ ಮಾಡ್ತಿರ್ತೀವೋ ಸೊ ಇದಕ್ಕೆ ನಾವು ಇನ್ನೊಂದು ಟರ್ಮ್ ಇಂದ ನಾವು ಕರಿತೀವಿ. ಯಾವ ನೇಮ್ ಅಂತಂದ್ರೆ ಸೈಂಟಿಫಿಕ್ ನೊಟೇಷನ್ ಅಂತ ಹೇಳ್ತೀವಿ. ಸೈಂಟಿಫಿಕ್ ನೊಟೇಷನ್. ಸೊ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ರೆಪ್ರೆಸೆಂಟ್ ಮಾಡ್ತಿದೀವಿ ನಂಬರ್ಸ್ ನ ಅಂತಂದ್ರೆ ಅದನ್ನ ನಾವು ಸೈಂಟಿಫಿಕ್ ನೊಟೇಷನ್ ಅಂತ ಕೂಡ ಕರಿತೀವಿ. ಆಯ್ತಾ? ಸೊ ನೆಕ್ಸ್ಟ್ ಸೊ ಇದರಲ್ಲಿ ಒಂದೆರಡು ಎಕ್ಸಾಂಪಲ್ ನೋಡೋದಾದ್ರೆ ಸೊ ರೆಪ್ರೆಸೆಂಟ್ 4264000 ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಇದೆ. ಸೊ ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ, ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ನಾವೇನ್ ಮಾಡ್ಬೋದು ಇದನ್ನ? ಸೊ ನಾವು ಲೆಫ್ಟ್ ಸೈಡ್ಗೆ ಪಾಯಿಂಟ್ ನ ಶಿಫ್ಟ್ ಮಾಡ್ಕೊಂಡು ಬರೋಣ. ಆಯ್ತಾ? ಇದು ಲಾರ್ಜ್ ನಂಬರ್. ಸೊ ನಾವು ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡ್ತೀವಿ ಅನ್ಕೊಂಡ್ರೆ ಏನಾಗುತ್ತೆ? ಸೊ 4264000 ಇದೆ ಅಲ್ವಾ? ಸೊ ಇದನ್ನ ನಾನು ಪಾಯಿಂಟ್ ಶಿಫ್ಟ್ ಮಾಡ್ತಿದ್ದೀನಿ ಅಂದ್ರೆ ಏನ್ ಮಾಡ್ತೀನಿ? ಸೊ 1, 2, 3, 4, 5, 6 ಅದಾದ್ಮೇಲೆ ಪಾಯಿಂಟ್ ಇಡ್ತೀನಿ ಅನ್ಕೊಳ್ಳೋಣ. ಆಯ್ತಾ? ಸೊ ಅದನ್ನ ಹೇಗೆ ಬರೀತೀನಿ ನಾನು? 4.264 ಅಂತ ಬರೋದು ಸ್ಟಾಪ್ ಮಾಡಿದ್ರು ಆಗುತ್ತೆ, ಅಥವಾ 4.000 ಅಂತ ಬರ್ದಿದ್ರೆ 10 to the power of. ಸೊ ಅವರು ಹೇಳಿದ್ರು ಥರ್ಡ್ ಸ್ಟೆಪ್ ಏನಿದೆ ಪವರ್ ಅಲ್ಲಿ ಬರಿಬೇಕು ಅಂತ. ಸೊ ಲೆಫ್ಟ್ ಸೈಡ್ ಬಂದಿರೋದ್ರಿಂದ ಇದು ಪಾಸಿಟಿವ್ ಪವರ್ ಅಲ್ಲಿ ಬರ್ಕೋತೀವಿ. ಎಷ್ಟು ಡಿಜಿಟ್ ಇದೆ ಅಂತ ನೋಡ್ಕೊಳ್ಳೋಣ. 1, 2, 3, 4, 5, 6. ಸೊ 10 to the power of 6 ಆಯ್ತು. ಸೊ ಇದನ್ನ ನಾನು ಬೇಕಾದ್ರೆ 4.264 ಇಂಟು 10 to the power of 6 ಅಂತ ಕೂಡ ಬರ್ಕೋಬಹುದು. ಸೊ ಈ ರೀತಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಈ ನಂಬರ್ನ ಏನ್ ಕೊಟ್ಟಿರೋ ನಂಬರ್ನ ರೆಪ್ರೆಸೆಂಟ್ ಮಾಡೋದು. ಸೊ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ ರೆಪ್ರೆಸೆಂಟ್ 0.004264 ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಬರ್ತಿದ್ರೆ ಸೊ ಡೆಸಿಮಲ್ ಪಾಯಿಂಟ್ ಅಲ್ಲಿ ಇದ್ದಾಗ ಅಥವಾ ಇದು ಸ್ಮಾಲೆಸ್ಟ್ ನಂಬರ್ ಅಂತ ನಾವು ತಗೊಂಡ್ರೆ ಸೊ 1 minute. ಸಾರಿ, ಇದನ್ನ ತಗೊಂಡ್ರೆ ನಾವೇನಂತ ಬರ್ಕೋಬಹುದು? 0.004264 ಅಂತ ರೆಪ್ರೆಸೆಂಟ್ ಇರುತ್ತೆ. ಸೊ ನಂಬರ್ ಇರುತ್ತೆ. ಆಯ್ತಾ? ಸೊ ಈ ನಂಬರ್ ಅಲ್ಲಿ ನಾವು ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಎಲ್ಲಿ ಶಿಫ್ಟ್ ಮಾಡ್ಕೊಂಡು ಹೋಗ್ತೀವಿ? ಸೊ ಏನ್ ಮಾಡ್ತೀವಿ? ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತಾ ಹೋಗ್ಬೇಕು. ಸೊ 1, 2, 3, 4, 5. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ? 6 ಪಾಯಿಂಟ್ ಏನಿದೆ ಸೊ ಇಲ್ಲಿಗೆ 6.4 ಅನ್ನೋ ರೀತಿಲಿ ಬರ್ಕೊಂತೀನಿ. ಅವಾಗ ಏನಾಗುತ್ತೆ ನೋಡೋಣ. ಸೊ 6.4 ಗಾದ್ರೂ ಬರ್ಕೋಬಹುದು, ಅಥವಾ ಇಲ್ಲೇ ನಿಯರ್ ಇದೆ ಅಲ್ವಾ? ಸೊ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ ಅನ್ಕೊಳ್ಳೋಣ. ಸೊ 0, 1, 2, 3 ಆದ್ಮೇಲೆ ನಾನು ಶಿಫ್ಟ್ ಮಾಡ್ತೀನಿ ಅಂದ್ರೆ ಸೊ 4.264 ಅಂತ ಬರ್ಕೊಂತೀವಿ ಅನ್ಕೋ. ಸೊ ಅವಾಗ ಏನಾಗುತ್ತೆ? 10 to the power of ರೈಟ್ ಸೈಡ್ ಬರ್ತಿರೋದ್ರಿಂದ ನಾವು ನೆಗೆಟಿವ್ 10 to the power of -3 ಆಯ್ತು. ಅದೇ ಏನಾದ್ರು ನಾನು ಸೊ 4.2 ಅಲ್ಲಿ ಇಡಲ್ಲ, ಸೊ 42 ಪಾಯಿಂಟ್ ಅಲ್ಲಿ ಇಡ್ಬೇಕು ಅಂದ್ರೆ ಏನಾಗುತ್ತೆ? ಸೊ 42.64 ಆಗುತ್ತೆ. ಆವಾಗ 10 to the power of -4 ಅಂತ ಬರಿಬೇಕಾಗಿರುತ್ತೆ. ಆಯ್ತಾ? ಸೊ ಈ ರೀತಿ ನಾವೇನ್ ಮಾಡ್ಬೇಕು? ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ಇವಾಗ ಏನ್ ಮಾಡೋಣ? ಸೊ ಏನ್ ಲಾಸ್ ನೋಡಿದೀವಲ್ವಾ? ಸೊ ಆ ಲಾಸ್ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸಿಂಪ್ಲಿಫೈ ಅಂಡ್ ರೈಟ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತಿದೆ. ಸೊ ಇದು ಈಸಿ ಇದೆ. ಸೊ ಇದೇನಕ್ಕೆ ಕೊಟ್ಟಿರೋದು ಅಂತಂದ್ರೆ ಜಸ್ಟ್ ನೆಗೆಟಿವ್ ಅಲ್ಲಿ ಎಕ್ಸ್ಪೋನೆಂಟ್ಸ್ ಅಲ್ಲಿ ಇರೋದನ್ನ ಪಾಸಿಟಿವ್ ಪವರ್ ಅಲ್ಲಿ ಬರೆದ್ರೆ ಹೇಗ್ ಬರೀತೀರಾ ಅನ್ನೋ ಕಾರಣಕ್ಕೆ ಜಸ್ಟ್ ಇದು ಎಕ್ಸಾಂಪಲ್ ಕೊಟ್ಟಿರೋದು.
ಸೊ ಈಗ 3 ಟು ದ ಪವರ್ ಆಫ್ -4 ಇದೆ ಅಥವಾ 3 ಟು ದ ಪವರ್ ಆಫ್ -7 ಏನೋ ನೆಗೆಟಿವ್ ಅಲ್ಲಿ ಇದೆ ಅಂತಂದ್ರೆ ಏನ್ ಮಾಡ್ತೀರಾ ನೀವು? ಸೊ ಪಾಸಿಟಿವ್ ಬೇಕಂದ್ರೆ ನಮಗೆ a ಟು ದ ಪವರ್ ಆಫ್ -m ಅದು ಏನಿದೆ ನೆಗೆಟಿವ್ ಎಕ್ಸ್ಪೊನೆಂಟ್ಸ್ ಅದ್ರದ್ದು ರೂಲ್ ಗೊತ್ತಿದೆ. ಸೊ -4 ಇದೆ ಅಂತಂದ್ರೆ ಇದೇನಾಗುತ್ತೆ? ಸೊ 1/3 ಟು ದ ಪವರ್ ಆಫ್ 4 ಆಗುತ್ತೆ ಅಲ್ವಾ? ಸೊ ಅದೇ ರೀತಿಯಲ್ಲಿ 1/4 ಟು ದ ಪವರ್ ಆಫ್ -3 ಇದೆ. ಸೊ ಇದನ್ನ ನಾವು ಬರೆಯೋದಾದ್ರೆ 1/4 ಟು ದ ಪವರ್ ಆಫ್ -3 ನಾವು ರೆಪ್ರೆಸೆಂಟ್ ಮಾಡೋದಾದ್ರೆ ಸೊ 4 ಟು ದ ಪವರ್ ಆಫ್ 3 ಅಂತ ತಗೋತೀವಿ. ಇದಿಷ್ಟೇ ಸಿಂಪಲ್ ಆಯ್ತಾ? ಸೊ ಅದೇ ರೀತಿ ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನಿದೆ? -4 ಟು ದ ಪವರ್ ಆಫ್ 5 ಇಂಟು -4 ಟು ದ ಪವರ್ ಆಫ್ -10 ಅಂತಿದೆ. ಸೊ ಇದ್ರ ಅರ್ಥ ಸೊ ಇದು ಯಾವ ರೂಲ್ಗೆ ನಾವು ಅಪ್ಲಿಕೇಬಲ್ ಮಾಡ್ಕೋಬಹುದು ಅಂತಂದ್ರೆ ಫಸ್ಟ್ ರೂಲ್ ನೋಡಿದ್ವಿ ಅಲ್ವಾ, a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ರೂಲು. ಸೊ ಆ ರೂಲ್ನ ಅಪ್ಲಿಕೇಬಲ್ ಮಾಡ್ಕೊಂತ ಹೋದ್ರೆ ಸೊ ಇಲ್ಲಿ ಏನಾಗುತ್ತೆ ನಮಗೆ a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಈಕ್ವಲ್ಸ್ a ಟು ದ ಪವರ್ ಆಫ್ m ಪ್ಲಸ್ n ಅನ್ನೋ ರೂಲ್ ಗೊತ್ತಿದೆ ಅಲ್ವಾ? ಸೊ ಈ ರೂಲ್ ಪ್ರಕಾರ ಬರಿತಾ ಹೋಗ್ತೀನಿ. ಸೊ ಅವಾಗ ಏನಾಗುತ್ತೆ? ಸೊ 4 ಟು ದ ಪವರ್ ಆಫ್ 5 ಪ್ಲಸ್ -10 ಆಗುತ್ತೆ ಅಲ್ವಾ? ಸೊ -4 ಹೋಲ್ ಟು ದ ಪವರ್ ಆಫ್ 5 ಇಂಟು -4 ಹೋಲ್ ಟು ದ ಪವರ್ ಆಫ್ -10 ನಾನು a ಟು ದ ಪವರ್ ಆಫ್ m ಪ್ಲಸ್ n ಫಾರ್ಮ್ ಅಲ್ಲಿ ಬರೆದ್ರೆ -4 ಟು ದ ಪವರ್ ಆಫ್ 5 ಪ್ಲಸ್ -10 ಆಯ್ತು ಆಯ್ತಾ? ಸೊ ಇದನ್ನ ಅಗೇನ್ ಸಿಂಪ್ಲಿಫೈ ಮಾಡಿದ್ರೆ -4 5 ಟು ದ ಪವರ್ ಆಫ್ -10 ಆಯ್ತು. ಸೊ ಇಲ್ಲಿ -4 ಟು ದ ಪವರ್ ಆಫ್ -5 ಆಯ್ತು. ಸೊ ನೆಗೆಟಿವ್ ಅಲ್ಲಿ ಇದೆ, ನನಗೆ ಪಾಸಿಟಿವ್ ಬೇಕು. ಸೊ ನೆಗೆಟಿವ್ ಎಕ್ಸ್ಪೊನೆಂಟ್ಸ್ ಅಲ್ಲಿ ಇದೆ. ಸೊ ಪಾಸಿಟಿವ್ ಅಲ್ಲಿ ಬೇಕಂದ್ರೆ ಏನಾಗುತ್ತೆ? ಅದು -1/4 ಟು ದ ಪವರ್ ಆಫ್ 5 ಆಗುತ್ತೆ ಅಲ್ವಾ? ಸೊ 4 ಟು ದ ಪವರ್ ಆಫ್ 5. ಸೊ ಈ ರೀತಿ ಇದನ್ನ ಏನ್ ಮಾಡ್ಬೇಕು? ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. 2 ಟು ದ ಪವರ್ ಆಫ್ -3 ಇಂಟು 4 ಸ್ಕ್ವೇರ್ ಸೊ ಡಿವೈಡೆಡ್ ಬೈ 8 ಟು ದ ಪವರ್ ಆಫ್ -2 ಅಂತಿದೆ ಅಲ್ವಾ? ಸೊ ಇಲ್ಲಿ ನಮಗೆ ಈಗ ಯಾವ್ದಾದ್ರು ಒಂದು ರೂಲ್ ನ ಅಪ್ಲಿಕೇಬಲ್ ಮಾಡ್ಕೋಬೇಕಂತಂದ್ರೆ ಇಲ್ಲ ಒಂದು ಬೇಸ್ ಸೇಮ್ ಇರ್ಬೇಕು ಅಥವಾ ಎಕ್ಸ್ಪೊನೆಂಟ್ಸ್ ಏನಿರುತ್ತೆ ಅದು ಸೇಮ್ ಇರ್ಬೇಕು. ಸೊ ಇಲ್ಲೇನಾಗಿದೆ? ನಮಗೆ ಬೇಸ್ ಕೂಡ ಸೇಮ್ ಆಗಿಲ್ಲ, ಹಾಗೆ ಎಕ್ಸ್ಪೊನೆಂಟ್ಸ್ ಕೂಡ ಸೇಮ್ ಆಗಿಲ್ಲ ಅಲ್ವಾ? ಸೊ ನಾವೇನ್ ಮಾಡ್ಬೇಕು? ಬೇಸ್ ಸೇಮ್ ಆಗುತ್ತಾ ಅಂತ ಫಸ್ಟ್ ನೋಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ 4 ಇದೆ, ಇಲ್ಲಿ 8 ಇದೆ, ಮತ್ತೆ 2 ಇದೆ. ಸೊ 2 ಇದೆ ಅಂತಂದ್ರೆ ಸೊ ಈ 4 ನ ನಾವು 2 ಬೇಸ್ ಅಲ್ಲಿ ಏನಾದ್ರು ಬರೆಯಕ್ಕಾಗುತ್ತಾ ಅಂತ ನೋಡೋಣ ಫಸ್ಟ್. ಸೊ 2 ಟು ದ ಪವರ್ ಆಫ್ -3 ಇಂಟು 4 ಸ್ಕ್ವೇರ್ ಸೊ ಡಿವೈಡೆಡ್ ಬೈ 8 ಟು ದ ಪವರ್ ಆಫ್ -2 ಅಂತ ಇದೆ ನಮಗೆ ಪ್ರಾಬ್ಲಮ್ ಅಲ್ವಾ? ಸೊ ಇದು ಡಿವೈಡೆಡ್ ಬೈ 8 ಟು ದ ಪವರ್ ಆಫ್ -2 ನಾನು ಈ ರೀತಿ ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೊಂಡಿದ್ದೀನಿ ಆಯ್ತಾ? ಸೊ ಇಲ್ಲೇನಾಗುತ್ತೆ? 2 ಟು ದ ಪವರ್ ಆಫ್ -3 ಹಾಗೆ ಇರುತ್ತೆ. ಸೊ 4 ಸ್ಕ್ವೇರ್ ಅಂತಿದೆ. ಸೊ 4 ನ ನಾನು ಏನಂತ ಬರೀಬಹುದು? 2 ಸ್ಕ್ವೇರ್ ಅಂತ ಬರ್ಕೋಬಹುದಾ? ಸೊ 2 ಇಂಟು 2 ನ ನಾನು 4 ಅಂತ ಬರೀಬಹುದಲ್ವಾ? ಸೊ ಏನ್ ಮಾಡ್ತೀನಿ? 2 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯ್ತು. ಸೊ ಡಿವೈಡೆಡ್ ಬೈ 8 ನ ನಾವು 2 ಕ್ಯೂಬ್ ಅಂತ ಬರ್ಕೋಬಹುದಲ್ವಾ? ಸೊ 2 ಇಂಟು 2 ಇಂಟು 2 ನ ನಾನು 8 ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಕ್ಯೂಬ್ ರೂಟ್ ಆಫ್ 2 ಅಂತ ತಗೊಂಡಾಗ 8 ಆಗತ್ತಲ್ವಾ? ಸೊ 2 ಕ್ಯೂಬ್ ಹೋಲ್ -2 ಆಯ್ತು. ಸೊ ಇವಾಗ ಇದು ಯಾವ ಫಾರ್ಮ್ ಅಲ್ಲಿ ಇದೆ? ಒಂದು a ಟು ದ ಪವರ್ ಆಫ್ m ಮತ್ತೆ p ಟು ದ ಪವರ್ ಆಫ್ m ಫಾರ್ಮ್ ಅಲ್ಲೂ ಇದೆ, ಜೊತೆಗೆ a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಇದೆ, ಹಾಗೆ a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಫಾರ್ಮ್ ಅಲ್ಲಿ ಇದೆ, ಹಾಗೆ a ಟು ದ ಪವರ್ ಆಫ್ m ಬೈ a ಟು ದ ಪವರ್ ಆಫ್ n. ಸೊ 3 ರೂಲ್ ಇಲ್ಲಿ ಏನಾಗ್ತಿದೆ? ಆಕ್ಟ್ ಮಾಡ್ತಿರೋಂಥದ್ದು. ಸೊ ಈಗ 1 ಬೈ 1 ಅದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನ್ ಮಾಡ್ತೀನಿ? 2 ಟು ದ ಪವರ್ ಆಫ್ -3 ಹಾಗೆ ಇರಲಿ. ಸೊ ಇದನ್ನ 2 ಟು ದ ಪವರ್ ಆಫ್ 2 ಹೋಲ್ ಟು ದ ಪವರ್ ಆಫ್ 2 ಇದೆ ಅಲ್ವಾ? ಸೊ ಪವರ್ ಆಫ್ ಎ ಪವರ್ ಇದೆ, ಅದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತದೆ? 2 ಟು ದ ಪವರ್ ಆಫ್ 2 ಇಂಟು 2 ಅಂತ ಬಂದಾಗ 4 ಆಯ್ತು. ಸೊ ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ 3 -2 ಇದೆ, ಹೋಲ್ ಟು ದ ಪವರ್ ಆಫ್ -2. ಸೊ ಅದನ್ನ ರೆಪ್ರೆಸೆಂಟ್ ಮಾಡ್ಕೊಳ್ಳೋದ ಬರೆಯೋದಾದ್ರೆ ನಾವು 2 ಟು ದ ಪವರ್ ಆಫ್ -6 3 ಇಂಟು 2 6 ಆಯ್ತು. ಸೊ ಈಗ ಸಿಂಪ್ಲಿಫೈ ಮಾಡೋಣ. ಸೊ ಫಸ್ಟ್ ನ್ಯೂಮರೇಟರ್ ಅಲ್ಲಿ ಏನಿದೆ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ನಂಗೆ 2 ಟು ದ ಪವರ್ ಆಫ್ -3 ಪ್ಲಸ್ 4 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ -6 ಆಯ್ತು. ಸೊ ಅಗೇನ್ 2 ಟು ದ ಪವರ್ ಆಫ್ ಸೊ ಪ್ಲಸ್ 4 -3 ಇದೆ, ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಆಯ್ತು, ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ -6 ಇದೆ. ಸೊ ಡಿನಾಮಿನೇಟರ್ ಅಲ್ಲಿ ನೆಗೆಟಿವ್ ಪವರ್ ಇದೆ, ಸೊ ನಾನು ಏನ್ ಮಾಡ್ತೀನಿ? ನ್ಯೂಮರೇಟರ್ ತಗೊಂಡು ಹೋಗ್ತೀನಿ, ಬಿಕಾಸ್ ಪಾಸಿಟಿವ್ ಪವರ್ ಗೆ ಅಂತ. ಸೊ ಅವಾಗ ಏನಾಗುತ್ತೆ? ಸೊ 2 ಟು ದ ಪವರ್ ಆಫ್ 1 ಪ್ಲಸ್ 6 ಆಯ್ತು, 2 ಟು ದ ಪವರ್ ಆಫ್ 6, ಬಿಕಾಸ್ ಡಿನಾಮಿನೇಟರ್ ಅಲ್ಲಿ ನೆಗೆಟಿವ್ ಅಲ್ಲಿ ಇದೆ. ಸೊ ನ್ಯೂಮರೇಟರ್ ತಗೊಂಡು ಹೋಗೋದಾಗ ಪಾಸಿಟಿವ್ ಆಗುತ್ತೆ. ಸೊ 2 ಟು ದ ಪವರ್ ಆಫ್
7. ಸೊ ಫೈನಲ್ ಆನ್ಸರ್ ಬಂದು ಸೊ ಆ್ಯಡ್ ಮಾಡಿದ್ರೆ 2 to the power of 7 ಆಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ರೂಲ್, ಒಂದು ಪ್ರಾಬ್ಲಮ್ ಅಲ್ಲಿ 2-3 ರೂಲ್ ಅಥವಾ 6 ರೂಲ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ ತರ ಪ್ರಾಬ್ಲಮ್ಸ್ ಕೂಡ ಇರ್ತವೆ. ಸೊ ನೋಡ್ಕೊಂಡು ಒಂದೊಂದೇ ಸಾಲ್ವ್ ಮಾಡ್ತಾ ಹೋದ್ರೆ ಆಯ್ತು. ಸೊ ನೆಕ್ಸ್ಟ್ -4 all to the power of -3 into 5 all to the power of -3 into -5 all to the power of -3 ಅಂತಿದೆ. ಸೊ ಇಲ್ಲೇನಾಗಿದೆ, ಬೇಸ್ ಎಲ್ಲ ಡಿಫ್ರೆಂಟ್ ಇದೆ ಅಲ್ವಾ. ಸೊ ಬಟ್ ಪವರ್ಸ್ ಎಕ್ಸ್ಪೊನೆಂಟ್ ಏನಿದೆ ಅದು ಸೇಮ್ ಇದೆ ಅಲ್ವಾ. ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ಬೋದು, ಸೊ ಬೇಸ್ನ ನಾವು ಅಥವಾ ಸಾರಿ ಎಕ್ಸ್ಪೋನೆಂಟ್ಸ್ನ ನಾವು ಕಾಮನ್ ತೆಗಿಬೋದು. ಸೊ -4 into 5 into -5 ಅಂತ ಇದೆ ಅಲ್ವಾ. ಸೊ ಇದರಲ್ಲಿ ನಾನು ಏನ್ ಮಾಡ್ತೀನಿ, ಕಾಮನ್ ಇರೋಂಥದ್ದೇನು -3 ಅನ್ನೋದು ಕಾಮನ್ ಇದೆ. ಸೊ -3 ಕಾಮನ್ ತೆಗಿತೀನಿ. ಸೊ ಈಗೇನ್ ಮಾಡ್ಬೋದು, ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ, ಸೊ ಮೈನಸ್ ಅನ್ನೋದು 2 ಟೈಮ್ಸ್ ಇದೆ, ಮಲ್ಟಿಪ್ಲೈ ಇರೋದ್ರಿಂದ ಅದು ಪಾಸಿಟಿವ್ ಆಗುತ್ತೆ. ಸೊ 5 into 5 25 ಆಯ್ತು. 25 into 4 ಏನಾಗುತ್ತೆ, ಸೊ 100 to the power of -3 ಆಯ್ತು. ಸೊ ಇಲ್ಲೂ ಕೂಡ ನೆಗೆಟಿವ್ ಪವರ್ ಇದೆ, ನಾನೇನ್ ಮಾಡ್ಬೋದು ಅದನ್ನ, ಸೊ 1/10 to the power of 3 ಅಂತ ಬರ್ಕೋಬಹುದು ಅಲ್ವಾ. ಸೊ ಅವಾಗ ಏನಾಗುತ್ತೆ, ನಮಗೆ ಪಾಸಿಟಿವ್ ಪವರ್ ಅಲ್ಲಿ ಬರುತ್ತೆ. ಸೊ ಈ ರೀತಿ ಸಿಂಪಲ್ ಆಗೇ ಇರುತ್ತೆ, ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕಷ್ಟೆ. ಸೊ ಇಲ್ಲಿ ನೋಡಿ 1/8 into 3 to the power of -3 ಇದೆ. ಸೊ ಇದನ್ನ ಹೇಗ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ 8 ಅಂತಂದ್ರೆ ಇಲ್ಲಿ 8 ಅಂತಿದೆ, 3 ಅಂತಿದೆ. ಸೊ ಬೇಸ್ ಕೂಡ ಸೇಮ್ ಇಲ್ಲ ಅಥವಾ ಎಕ್ಸ್ಪೊನೆಂಟ್ಸ್ ಕೂಡ ಸೇಮ್ ಇಲ್ಲ ಸದ್ಯಕ್ಕೆ, ಆಯ್ತಾ. ಸೊ ಈಗ ನಾವೇನ್ ಮಾಡ್ಬೇಕು, ಬೇಸ್ ಸೇಮ್ ಮಾಡ್ಬೇಕು ಅಥವಾ ಪವರ್ಸ್ ಎಕ್ಸ್ಪೊನೆಂಟ್ಸ್ ಏನಿದೆ ಅದನ್ನ ಸೇಮ್ ಮಾಡ್ಬೇಕಾಗಿರುತ್ತೆ. ಸೊ ಈ 1/8 ನಾನು 1/2 ಕ್ಯೂಬ್ ಅಂತ ಬರ್ಕೋಬಹುದಾ. ಸೊ ಇಂಟು 3 to the power of -3 ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಬೇಸ್ ಡಿಫ್ರೆಂಟ್ ಇದೆ, ಇಲ್ಲಿ 3 ಇದೆ, ಇಲ್ಲಿ -3 ಇದೆ ಪವರ್ಸ್ ಅಲ್ಲಿ, ಎಕ್ಸ್ಪೊನೆಂಟ್ಸ್ ಅಲ್ಲಿ. ಸೊ ಅದು ಸೇಮ್ ಆಗುತ್ತಾ ನೋಡೋಣ. ಸೊ ಈಗ ನಾನು ಏನ್ ಮಾಡ್ತೀನಿ, 1/2 to the power of +3 ಇರೋದನ್ನ ನಾನು ನ್ಯೂಮರೇಟರ್ ತಗೋತೀನಿ. ಅವಾಗ ಏನಾಗುತ್ತೆ, 2 to the power of -3 into 3 to the power of -3 ಇದೆ, ಆಯ್ತಾ. ಸೊ ಈಗೇನಾಯ್ತು, ನನಗೆ ಬೇಸ್ ಡಿಫ್ರೆಂಟ್ ಇದೆ ಬಟ್ ಎಕ್ಸ್ಪೊನೆಂಟ್ಸ್ ಸೇಮ್ ಇದೆ. ಅಂತ ಟೈಮಲ್ಲಿ 2 into 3 whole to the power of -3 ಕಾಮನ್ ತೆಗಿಬಹುದು. ಸೊ ಇಲ್ಲೇನಾಗುತ್ತೆ, ಸೊ 2 into 3 6 to the power of -3. ಸೊ ಇದನ್ನ ನಾನೀಗ ಏನ್ ಮಾಡ್ಬೋದು, ನೆಗೆಟಿವ್ ಎಕ್ಸ್ಪೊನೆಂಟ್ ಅಲ್ಲಿ ಇರೋದನ್ನ ಪಾಸಿಟಿವ್ ಬರಿಬೇಕಂದ್ರೆ, ಸೊ 1/6 to the power of 3 ಆಯ್ತು. ಸೊ ಇದಿಷ್ಟು ಬಂದು ಈ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಎಕ್ಸ್ಪ್ರೆಸ್ 0.000064 ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಇದೆ ಅಲ್ವಾ. ಸೊ ಈ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತಂದ್ರೆ, ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದೀವಿ. ಸೊ 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಇದೆ ಅನ್ನೋದನ್ನ ನೋಡಿ. ಸೊ ಇದು ನೋಡಿ ನೀವೇನೆ ಇದನ್ನ ಯಾವ್ದು ಕರೆಕ್ಟ್ ಆನ್ಸರ್ ಇದೆ ಅಂತ ನಾನು ಸ್ಟ್ಯಾಂಡರ್ಡ್ ಫಾರ್ಮ್ ಹೇಗೆ ಬರಿಬೇಕು ಅನ್ನೋದನ್ನ ಹೇಳಿದೀನಿ. ಸೊ ಇದು ಯಾವ್ದು ಕರೆಕ್ಟ್ ಆನ್ಸರ್ ಅನ್ನೋದನ್ನ ನೀವೇ ಹೇಳ್ಬೇಕು. ಸೊ ಇದು ನಿಮಗೆ ಹೋಮ್ ವರ್ಕ್ ಆಗಿರುತ್ತೆ, ಆಯ್ತಾ. ಸ್ಕ್ರೀನ್ ಶಾಟ್ ತೊಗೊಳಾಗಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಇದರಲ್ಲಿ ABCD ಯಾವುದು ಅಂತ ಬೇಕಾದ್ರೆ ಚಾಟ್ ಬಾಕ್ಸ್ಗೂ ಕೂಡ ನೀವು ಮೆಸೇಜ್ ಹಾಕ್ಬೋದು. ಸೊ ನೆಕ್ಸ್ಟ್ ಹೋಗೋಣ. ಸೊ 3 into x² y³ all to the power of 3 into x to the power of 4 y to the power of -2 whole square ಅಂತ ಇದೆ, ಆಯ್ತಾ. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ a to the power ಫಸ್ಟ್ ಏನಾಗಿದೆ, ಸೊ ಇದನ್ನ ನಾವು ಸಪ್ರೇಟ್ ಆಗಿ ಸಾಲ್ವ್ ಮಾಡ್ತಾ ಹೋಗೋಣ, ಆಯ್ತಾ. ಸೊ ಇಲ್ಲಿ ಪವರ್ ಅಲ್ಲಿ 3 ಇರೋದ್ರಿಂದ ಫಸ್ಟ್ ಅದನ್ನ ಸಾಲ್ವ್ ಮಾಡೋಣ. a to the power of m all to the power of n ರೀತಿಲಿ ಇದೆ ಅಲ್ವಾ. ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋದ್ರೆ ಏನಾಗುತ್ತೆ, 3³ ಹಾಗೆ x² whole cube y³ whole cube ಆಯ್ತು ಅಲ್ವಾ. ಸೊ ಸಪರೇಟ್ ಆಗಿ ನಾವು ಒಂದೊಂದು ಟರ್ಮ್ಗೂ ಬರಿತಾ ಹೋಗ್ತೀವಿ ಅಂದ್ರೆ. ಸೊ ಇಲ್ಲೂ ಕೂಡ ಇಂಟು x to the power of 4 whole square y to the power of -2 whole square ಆಯ್ತು. ಸೊ ಈಗೇನ್ ಮಾಡೋಣ, ಸೊ 3³ ಅಂದ್ರೆ ನಮಗೆ ಗೊತ್ತಿದೆ 27. ಸೊ ಇದು x² whole cube ಅಂತಂದ್ರೆ a power m whole power n ಫಾರ್ಮ್ ಅಲ್ಲಿ ಇದೆ. ಸೊ ಮಲ್ಟಿಪ್ಲೈ ಮಾಡಿ ಬರೆದ್ರೆ x to the power of 3 into 2 6 ಆಯ್ತು. ಸೊ ಇಲ್ಲಿ y to the power of 3 into 3 9 ಆಯ್ತು. ಸೊ ಇಂಟು x to the power of 4 into 2 8. ಸೊ y to the power of -2 into
2 ಮಾಡಿದ್ರೆ ಸೊ y ಟು ದ ಪವರ್ ಆಫ್ -4 ಆಯ್ತು. ಆಯ್ತಾ? ಸೊ ಇಲ್ಲಿ ಇದಿಷ್ಟು ಆದ್ಮೇಲೆ ಇಲ್ಲಿ ಏನ್ ಮಾಡ್ಬೋದು ನೆಕ್ಸ್ಟ್, ಇಲ್ಲೂ ಸೇಮ್ ಟರ್ಮ್ ಇದೆ. ಸೊ x ಸೊ y ಸೇಮ್ ಟರ್ಮ್ ಇದೆ. ಸೊ ಈಗ ಏನ್ ಮಾಡ್ಬೋದು ಅದನ್ನ a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಫಾರ್ಮ್ ಅಲ್ಲಿ ಬರಿಬೋದಲ್ವಾ, ಬಿಕಾಸ್ ಬೇಸ್ ಸೇಮ್ ಇದೆ, ಎಕ್ಸ್ಪೋನೆಂಟ್ಸ್ ಡಿಫ್ರೆಂಟ್ ಇದೆ. ಸೊ ಬೇಸ್ ಸೇಮ್ ಇದ್ದಾಗ ನಾವೇನ್ ಮಾಡ್ತೀವಿ, ಎಕ್ಸ್ಪೋನೆಂಟ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ x ಟು ದ ಪವರ್ ಆಫ್ 6 ಪ್ಲಸ್ 8 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ y ಟು ದ ಪವರ್ ಆಫ್ 9 ಮೈನಸ್ 4 ಆಗುತ್ತೆ. ಸೊ 27 ಇಲ್ಲೇನಾಯ್ತು x ಟು ದ ಪವರ್ ಆಫ್ 14 ಆಯ್ತು. ಸೊ ಇಲ್ಲಿ y ಟು ದ ಪವರ್ ಆಫ್ 5 ಆಯ್ತು. ಸೊ ಇದು ಬಂದು ನಿಮಗೆ ಆನ್ಸರ್ 27 x ಟು ದ ಪವರ್ ಆಫ್ 14 y ಟು ದ ಪವರ್ ಆಫ್ 5 ಅಂತ ಬರೀತೇವೆ. ಓಕೆನಾ? ಸೊ ನೆಕ್ಸ್ಟ್ 6a ಸ್ಕ್ವೇರ್ b ಟು ದ ಪವರ್ ಆಫ್ -3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 3 ಇಂಟು a ಟು ದ ಪವರ್ ಆಫ್ -1 b ಟು ದ ಪವರ್ ಆಫ್ 4 ಹೋಲ್ ಟು ದ ಪವರ್ ಆಫ್ 3 ಅಂತ ಇದೆ. ಆಯ್ತಾ? ಸೊ ಇಲ್ಲೇನಾಗುತ್ತೆ, ಸೊ ನಾವೇನ್ ಮಾಡಬೇಕು, ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಹೇಗೆ ಮಾಡಿದ್ವಿ ಅದೇ ರೀತಿ ಮಾಡಿ. ಸೊ ಇದು ಹೋಮ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಸೊ a ಟು ದ ಪವರ್ ಆಫ್ m ಹೋಲ್ ಪವರ್ n ಫಾರ್ಮ್ ಅಲ್ಲಿ ಇದೆ. ಸೊ ಡಿನಾಮಿನೇಟರ್ ಅಲ್ಲೂ ಸೇಮ್ a ಟು ದ ಪವರ್ ಆಫ್ m ಹೋಲ್ ಪವರ್ n ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನ ಫಸ್ಟ್ ನೀವು ಪವರ್ ಆಫ್ ಎ ಪವರ್ ಅಲ್ಲಿ ಏನ್ ಇದೆ ಮಲ್ಟಿಪ್ಲೈ ಮಾಡ್ಕೊಂಡು ಸಪರೇಟ್ ಆಗಿ ಬರ್ಕೊಂಡು ನಂತರ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಿಮಗೆ ಇದಕ್ಕೂ ಕೂಡ ಆನ್ಸರ್ ಸಿಗುತ್ತೆ. ಸೊ ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಈಗ ಸಿಂಗಲ್ ಟರ್ಮ್ ಕೊಟ್ಟಿದಾಗ ಹೇಗ್ ಮಾಡೋದು ಅನ್ನೋದನ್ನ ನೋಡಿದ್ವಿ. ಸೊ ಈಗ ಇಲ್ಲಿ ಏನಿದೆ, ಸೊ ಡಬಲ್ ಟರ್ಮ್ ಇದೆ. ಸೊ ಇವಾಗ ಹೇಗ್ ಮಾಡೋದು, ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ 8m ಸ್ಕ್ವೇರ್ n ಕ್ಯೂಬ್ ಡಿವೈಡೆಡ್ ಬೈ 5x ಸ್ಕ್ವೇರ್ yz ಇಂಟು 15xyz ಕ್ಯೂಬ್ ಡಿವೈಡೆಡ್ ಬೈ 16m n ಸ್ಕ್ವೇರ್ ಇದೆ ಅಲ್ವಾ. ಸೊ ಇದನ್ನ ನಾವು ಹೇಗ್ ಬರ್ಕೋಬೇಕು ಅಂದ್ರೆ ಫಸ್ಟ್ ಇಲ್ಲಿ ನಂಬರ್ಸ್ ಎಲ್ಲ ಸಪ್ರೇಟ್ ಬರ್ಕೊಂಡ್ಬಿಡೋಣ. ನಂತರ ಸೊ ಏನ್ ಟರ್ಮ್ಸ್ ಇದೆ, ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಸೇಮ್ ಟರ್ಮ್ಸ್ ಇದ್ರೆ ಅದು ಕೂಡ ಸಪ್ರೇಟ್ ಆಗಿ ಬರ್ಕೊಳ್ಳೋಣ. ಸೊ ಸಪ್ರೇಟ್ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಈಸಿ ಆಗುತ್ತೆ. ಸೊ ನಿಮಗೆ ಇದರಲ್ಲಿ ನಿಮಗೆ ಮಾಡೋದು ಗೊತ್ತಾಗುತ್ತೆ ಅನ್ನೋ ಆಗಿದ್ರೆ ನೆಕ್ಸ್ಟ್ ಮುಂದೆ ಹೋಗ್ತಾ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು. ಅದನ್ನ ಮಾಡೋಣ. ಸೊ ಫಸ್ಟ್ ಏನ್ ಮಾಡೋಣ, ನಂಬರ್ಸ್ ನ ಸಪ್ರೇಟ್ ಬರ್ದು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ 8/5 ಇಂಟು 15/16. ಸೊ ಹಾಗೆ ಇಂಟು ಇಲ್ಲಿ m ಸ್ಕ್ವೇರ್ ಇದೆ, ಡಿನಾಮಿನೇಟರ್ ಅಲ್ಲಿ m ಇದೆ. ಹಾಗೆ ನ್ಯೂಮರೇಟರ್ ಇಲ್ಲಿ ನೆಕ್ಸ್ಟ್ ಬಂದು n ಕ್ಯೂಬ್. ಸೊ ಡಿನಾಮಿನೇಟರ್ ಅಲ್ಲೂ ಕೂಡ n ಸ್ಕ್ವೇರ್ ಅನ್ನೋದಿದೆ. ಸೊ x ಅಂತ ನೋಡಿದ್ರೆ x ಡಿವೈಡೆಡ್ ಬೈ x ಸ್ಕ್ವೇರ್. ಸೊ y ಬೈ y ಹಾಗೆ z ಕ್ಯೂಬ್ ಬೈ z. ಸೊ ಇಷ್ಟು ಟರ್ಮ್ಸ್ ಇದೆ. ನಾನು ಅದರಲ್ಲಿ ಸೇಮ್ ನಂಬರ್ಸ್ ಯಾವ್ದಿದೆ ಅದನ್ನ ಡಿನಾಮಿನೇಟರ್ಗೆ ಹೇಗೆ ಬರಿಬೇಕು ಆ ರೀತಿ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತಾ ಅನ್ನೋದನ್ನ ಫಸ್ಟ್ ನೋಡ್ಬೇಕು ನಾವು. ಸೊ ಕ್ಯಾನ್ಸಲ್ ಆಗಿದ್ರೆ ಕ್ಯಾನ್ಸಲ್ ಮಾಡ್ಬೇಕು. ಸೊ ಕ್ಯಾನ್ಸಲ್ ಆಗುತ್ತಾ ಅಂತ ನೋಡೋದಾದ್ರೆ ಇಲ್ಲಿ 5 1s 5 3s ಆಯ್ತಾ. ಸೊ 8 1s 8 2s 16. ಸೊ 3/2 ಆಯ್ತು. ಸೊ ಇಲ್ಲಿ m ಇದೆ, ಇಲ್ಲಿ m ಸ್ಕ್ವೇರ್ ಇದೆ. ಸೊ ನ್ಯೂಮರೇಟರ್ ಅಲ್ಲಿ m ಸ್ಕ್ವೇರ್ ಇದೆ. ಸೊ ಇದೆಲ್ಲ ಯಾವ ಫಾರ್ಮ್ ಆಗಿ ಬರುತ್ತೆ, a ಟು ದ ಪವರ್ ಆಫ್ m ಡಿವೈಡೆಡ್ ಬೈ a ಟು ದ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದ ಪವರ್ ಆಫ್ m ಮೈನಸ್ n. ಸೊ ಈ ರೂಲ್ ಅಲ್ಲಿ ಇದೆ ಆಯ್ತಾ. ಸೊ ಬೇಸ್ ಸೇಮ್ ಇದೆ. ಸೊ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಅದನ್ನ ಸಬ್ಟ್ರಾಕ್ಟ್ ಮಾಡ್ತಾ ಹೋದ್ರೆ ನಾನು ಏನಾಗುತ್ತೆ, ಸೊ ಇಲ್ಲೊಂದು ಎಮ್ಮು ಕ್ಯಾನ್ಸಲ್ ಆಗುತ್ತೆ. ಹಾಗೆ ಸೊ ಇಲ್ಲಿ n ಟೂ ಟೈಮ್ಸ್ n ಇದೆ. ಸೊ ನ್ಯೂಮರೇಟರ್ ಬಂದಾಗ 3 ಟೈಮ್ಸ್ ಇದೆ. ಸೊ 1 ಟೈಮ್ ಕ್ಯಾನ್ಸಲ್ ಆಗಿರುತ್ತೆ. ಸೊ ಇಲ್ಲಿ 1 x ಇಲ್ಲಿ ನ್ಯೂಮರೇಟರ್ ಅಲ್ಲಿ x ಹೋಗುತ್ತೆ. ಸೊ ಡಿನೋಮಿನೇಟರ್ ಅಲ್ಲಿ 1 x ಹೋಗುತ್ತೆ. ಸೊ y ಅನ್ನೋದು ಕಂಪ್ಲೀಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ z ಅನ್ನೋದು 1 ಇರುತ್ತೆ, ಇಲ್ಲಿ 3 ಟೈಮ್ಸ್ ಇರೋದ್ರಿಂದ ಸೊ 1 ಟೈಮ್ ಏನಾಗುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಅದನ್ನ ಹೇಗ್ ಬರಿತೀವಿ ನಾವು ಅಂತ ನೋಡೋದಾದ್ರೆ, ಸೊ 3/2 ಇಂಟು, ಸೊ ನ್ಯೂಮರೇಟರ್ ಅಲ್ಲಿ ಇಲ್ಲಿ m ಮಾತ್ರ ಉಳ್ಕೊಂತು. ಸೊ ಇಲ್ಲೂ ಕೂಡ n ಹಾಗೆ ಇಂಟು 1/x ಆಯ್ತು. ಸೊ y ಅನ್ನೋ ಟರ್ಮ್ ಉಳ್ಕೊಳ್ಳೇ ಇಲ್ಲ. ಸೊ z ಸ್ಕ್ವೇರ್ ಇದೆ. ಸೊ ಇದನ್ನ ಹೇಗೆ ಬರಿಬಹುದು, ಸೊ 3mn z ಸ್ಕ್ವೇರ್ ಡಿವೈಡೆಡ್ ಬೈ 2x ಅಂತ ಬರ್ಕೋಬೇಕಾಗಿರುತ್ತೆ ಆಯ್ತಾ. ಸೊ ಯಾವ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡಿ, ಸೊ ಏನ್ ಫಾರ್ಮಲ್ ಉಳ್ಕೊಳ್ಳುತ್ತೆ, ಏನ್ ನಂಬರ್ ಉಳ್ಕೊಳ್ಳುತ್ತೆ ಅದನ್ನ ಬರೆದ್ರೆ ಆಯ್ತು. ಸೊ ನೆಕ್ಸ್ಟ್ ಸೊ 3 ಟರ್ಮ್ಸ್ ಇದ್ದಾಗ, ಸೊ ಈಗ ನಾವು 1 ಟರ್ಮ್ ನೋಡಿದ್ವಿ, 2 ಟರ್ಮ್ ನೋಡಿದ್ವಿ, ಈಗ 3 ಟರ್ಮ್ಸ್ ಇದೆ. ಸೊ ಇವಾಗ ಯಾವ ರೀತಿ ನಾವು ಕ್ವಶನ್ ನ ಸಾಲ್ವ್ ಮಾಡ್ತೀವಿ ಅನ್ನೋದನ್ನ ನೋಡೋಣ.
So ಇಲ್ಲಿ 7m square p divided by 17x square y into 51y cube z divided by 21p square n ಅಂತಿದೆ. ಸೊ ಡಿವೈಡೆಡ್ ಬೈ ಎಮ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪಿ ವೈ ಝೆಡ್ ಅಂತಿದೆ. ಸೊ ಇದನ್ನ ಯಾವ ರೀತಿ ಬರ್ಕೋಬೇಕು? ಫಸ್ಟು 7m square p divided by 17x square y into 51y cube z divided by 21p square n. ಸೊ ಇಲ್ಲಿ ಏನು ಎಮ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪಿ ವೈ ಝೆಡ್ ಇದೆ ಅಲ್ವಾ? ಸೊ ಇದನ್ನ ಡಿವೈಡೆಡ್ ಬೈ ಎಮ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪಿ ವೈ ಝೆಡ್ ಅಂತ ಬರ್ಕೋಬೋದಲ್ವಾ? ಸೊ ಇದ್ಯಾವ ಫಾರ್ಮಲ್ ಆಯ್ತು ಈಗ? ಎ ಬೈ ಬಿ ಇಂಟು ಡಿವೈಡೆಡ್ ಬೈ ಸಿ ಬೈ ಡಿ ಅಂತ ಇದೆ. ಅಂದ್ರೆ ನೀವು ಹೇಗೆ ಬರ್ಕೋಬಹುದು ಅದನ್ನ? ಎ ಬೈ ಬಿ ಹೋಲ್ ಪವರ್ ಸಿ ಬೈ ಡಿ ಅಂತ ಇದೆ ಅನ್ಕೊಳ್ಳೋಣ. ಸೊ ಇದನ್ನ ನೀವು ಅಗೇನ್ ಎ ಬೈ ಬಿ ಇಂಟು ಡಿ ಬೈ ಸಿ ಅಂತ ಬರ್ಕೋಬಹುದಲ್ವಾ? ಸೊ ಆ ರೀತಿ ಇದನ್ನ ರಿಅರೇಂಜ್ ಮಾಡ್ಕೊಳ್ಳೋಣ. ಸೊ ರಿಅರೇಂಜ್ ಮಾಡ್ಕೊಂಡ್ರೆ ಏನಾಗುತ್ತೆ? ಸೊ 7m square p divided by 17x square y so into 51y cube z divided by 21p square n so into ಸೊ ಇದು ಈಗ ಎಮ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಪಿ ವೈ ಝೆಡ್ ಇದೆ ಅಲ್ವಾ? ಸೊ ಇದೇನಾಗುತ್ತೆ? ರೆಸಿಪ್ರೋಕಲ್ ಫಾರ್ಮ್ ತಗೊಂಡು ಸೊ ಪಿ ವೈ ಝೆಡ್ ನ್ಯೂಮಿನೇಟರ್ ಹೋಗುತ್ತೆ. ಸೊ ಎಮ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿನಾಮಿನೇಟರ್ ಬರುತ್ತೆ. ಆಯ್ತಾ? ಸೊ ಇವಾಗ ಏನ್ ಮಾಡ್ಬೋದು? ಇದನ್ನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಆಯ್ತಾ? ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಗೆ ಬಿಡಿಸಿ ಸಪರೇಟ್ ಆಗಿ ಬರ್ಕೊಂಡು ಸೇಮ್ ಟರ್ಮಿನಲ್ ಇದ್ದಾಗ ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು ಅಂತ ಪ್ರೀವಿಯಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಆ ರೀತಿ ಆದ್ರೂ ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ ಹೇಗೆ ಕ್ಯಾನ್ಸಲ್ ಮಾಡೋದು ಅನ್ನೋದನ್ನು ಕೂಡ ನೋಡೋಣ. ಸೊ ಇಲ್ಲಿ 7 ಇದೆ. ಸೊ 7 1s 7 3s ಆಯ್ತಾ? 7 1s 7 3s 21. ಸೊ ಇಲ್ಲಿ 17 ಇದೆ. ಸೊ 17 ಇಲ್ಲಿ 51 ಇದೆ ಅಲ್ವಾ? ಸೊ 17 ಮತ್ತೆ 51 ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ 17 1s 17 3s 51. ಸೊ 3 3 ಇದು 3 3 ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಎಮ್ ಸ್ಕ್ವೇರ್ ಏನೇನ್ ಟರ್ಮ್ ಇದೆ ಅದನ್ನ ಬರ್ಕೊಂತೀನಿ. ಸೊ ಎಮ್ ಸ್ಕ್ವೇರ್ ಪಿ ವೈ ಕ್ಯೂಬ್ ಝೆಡ್ ಝೆಡ್ ಅನ್ನೋದು ಇಲ್ಲೂ ಇದೆ ಇಲ್ಲೂ ಇದೆ. ಸೊ ಝೆಡ್ ಸ್ಕ್ವೇರ್ ಅಂತ ಬರ್ಕೋತೀನಿ. ಸೊ ಪಿ ಅನ್ನೋದು ಇಲ್ಲೂ ಇತ್ತು, ಸೊ ಇಲ್ಲೂ ಇದೆ, ಪಿ ಸ್ಕ್ವೇರ್ ಅಂತ ಬರ್ಕೋತೀನಿ ಅದನ್ನ ಒಟ್ಟಿಗೆನೆ. ಸೊ ಇಲ್ಲಿ ವೈ ಮತ್ತೆ ವೈ ಕ್ಯೂಬ್ ಅನ್ನೋದಿದೆ ಅಲ್ವಾ? ಸೊ ಅದನ್ನ ಏನ್ ಮಾಡೋಣ? y to the power of 4 ಅಂತ ಬರ್ಕೊಳ್ಳೋಣ. ಸೊ ಪ್ಲಸ್ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಆಯ್ತಾ? ಸೊ ಸುಮ್ಮನೆ ಲಾಂಗ್ ಮೆಥಡ್ ಆಗುತ್ತೆ ಅಂತ. ಸೊ ಡಿನಾಮಿನೇಟರ್ ಅಲ್ಲೂ ಎಕ್ಸ್ ಸ್ಕ್ವೇರ್ ಇದೆ. ನೆಕ್ಸ್ಟ್ ವೈ ಅನ್ನೋ ಟರ್ಮ್ ಇಲ್ಲ, ಸೊ ವೈ ಅನ್ನೋದು 1 ಟರ್ಮ್ ಇದೆ. ನೆಕ್ಸ್ಟ್ ಪಿ ಸ್ಕ್ವೇರ್ ಎನ್ ಎಮ್ ಸ್ಕ್ವೇರ್ ಇಂಟು ಝೆಡ್ ಸ್ಕ್ವೇರ್ ಅಂತಿದೆ ಅಲ್ವಾ? ಸೊ ಈಗ ಯಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡೋಣ. ಎಮ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಪಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ವೈ ಅನ್ನೋದು 1 ಟೈಮ್ ಇದೆ, ಇಲ್ಲಿ 3 ಟೈಮ್ ಇದೆ, ಸೊ 4 ಟೈಮ್ ಇದೆ. ಸೊ 3 ರಿಮೈನಿಂಗ್ ಉಳ್ಕೊಳ್ಳುತ್ತೆ. ಸೊ ಝೆಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ರಿಮೈನಿಂಗ್ ಇದೆ ಅದನ್ನ ಬರ್ಕೊಂತ ಹೋಗೋಣ. ಸೊ ವೈ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಎನ್. ಸೊ ಇದಿಷ್ಟೇ ಉಳ್ಕೊಳ್ಳೋ ಅಂಥದ್ದು. ಸೊ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಆಗಿದ್ರು ಒಂದೇ ಸ್ಟೆಪ್ ಅಲ್ಲಿ ಕೂಡ ಸಾಲ್ವ್ ಮಾಡ್ಬೋದು. ಸೊ ಡೈರೆಕ್ಟ್ ಅಲ್ಲೇ ಕ್ಯಾನ್ಸಲ್ ಮಾಡೋದು ಗೊತ್ತಿದ್ರೆ ಒಂದೇ ಸ್ಟೆಪ್ ಅಲ್ಲಿ ಕೂಡ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇದು ಕೂಡ ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಇದು ಇನ್ನೊಂದು ಫಾರ್ಮಲ್ ಇದೆ. ಸೊ ಇದನ್ನು ಹೋಮ್ವರ್ಕ್ಗೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಹಾ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸಿಂಪ್ಲಿಫೈ ಅಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇದೆ. ಸೊ ಇದು ಹೇಗೆ ಅಂತಂದ್ರೆ, ಸೊ -3 ಹೋಲ್ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ 1 ಇಂಟು -3 ಹೋಲ್ ಟು ದ ಪವರ್ ಆಫ್ 5 ಇಸ್ ಈಕ್ವಲ್ ಟು -3 ಹೋಲ್ ಪವರ್ 7 ಅಂತಿದೆ. ಆಯ್ತಾ? ಸೊ ಇಲ್ಲೇನಾಗುತ್ತೆ, ನೀವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಮಗೆ ಗೊತ್ತಿದೆ ಬೇಸ್ ಸೇಮ್ ಇದೆ. ಸೊ ಬೇಸ್ ಸೇಮ್ ಇದ್ದಾಗ ಏನ್ ಮಾಡ್ತೀವಿ? ಸೊ -3 ಹೋಲ್ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ 5 ಆಗುತ್ತೆ. ಬಿಕಾಸ್ a to the power of m into a to the power of n is equal to a to the power of m plus n ಫಾರ್ಮ್. ಸೊ ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ -3 ಹೋಲ್ ಟು ದ ಪವರ್ ಆಫ್ 7 ಆಯ್ತು. ಸೊ ಇಲ್ಲಿ ಏನಾಗುತ್ತೆ? ಸೊ -3 ಸಿಂಪ್ಲಿಫೈ ಮಾಡೋಣ. ಸೊ ಎಕ್ಸ್ ಪ್ಲಸ್ 1 ಪ್ಲಸ್ 5 ಇದೆ, ಸೊ 6 ಆಯ್ತು.
-3 ಹೋಲ್ ಪವರ್ 7. ಸೊ ಬೇಸ್ ಏನಿದೆ ಸೇಮ್ ಇದೆ, ಈಕ್ವಲ್ಸ್ ಇಂದ ರೈಟ್ ಸೈಡು ಮತ್ತೆ ಲೆಫ್ಟ್ ಸೈಡು ಬೇಸ್ ಸೇಮ್ ಇದ್ದಾಗ ಎಕ್ಸ್ಪೊನೆಂಟ್ಸ್ ಏನಾಗುತ್ತೆ ಈಕ್ವಲ್ಸ್ ಫಾರ್ಮ್ ಅಲ್ಲಿ ಬರ್ಕೋಬಹುದು. ಆಯ್ತಾ, ಇಲ್ಲೂ -3 ಇದೆ, ಇಲ್ಲೂ -3 ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಅದು ಎಕ್ಸ್ ಪ್ಲಸ್ 6 ಇಸ್ ಈಕ್ವಲ್ ಟು 7 ಅಂತ ಬರ್ಕೋತೀವಿ. ಸೊ ಎಕ್ಸ್ಪೊನೆಂಟ್ಸ್ ಏನಾಗುತ್ತೆ ಅವಾಗ ಈಕ್ವಲ್ ಫಾರ್ಮ್ ಅಲ್ಲಿ ಬರುತ್ತೆ. ಸೊ ಆವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಹೇಳಿರೋದು. ಸೊ ಎಕ್ಸ್ ಈಕ್ವಲ್ಸ್ 7 - 6. ಸೊ ರೈಟ್ ಸೈಡಿಗೆ ಹೋದಾಗ ಏನಾಗುತ್ತೆ 6 ಮೈನಸ್ ಅಲ್ಲಿ ಬರುತ್ತೆ. ಸೊ ಎಕ್ಸ್ ಈಕ್ವಲ್ಸ್ 1, 7 - 6 ಅಂದ್ರೆ 1 ಆಯ್ತು. ಸೊ ಈ ರೀತಿ ಎಕ್ಸ್ ವ್ಯಾಲ್ಯೂ ಅಥವಾ ಎನ್ ವ್ಯಾಲ್ಯೂ ಯಾವ್ದಾದ್ರು ಒಂದು ಟರ್ಮ್ದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ, ಸೊ ಬೇಸ್ ನ ನಾವು ಸೇಮ್ ಮಾಡ್ಕೊಂಡ್ರೆ, ಸೊ ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಎರಡು ಸೈಡು ಬೇಸ್ ಸೇಮ್ ಇದ್ರೆ ಎಕ್ಸ್ಪೊನೆಂಟ್ಸ್ ಏನಿರುತ್ತೆ ಅದು ಈಕ್ವಲ್ ಆಗುತ್ತೆ. ಆಯ್ತಾ, ಸೊ ನೆಕ್ಸ್ಟ್ ಇಲ್ಲಿ 2 to the power of x minus 1 into 2 to the power of -3 all to the power of 2 is equal to 2 to the power of 14 ಅಂತಿದೆ. ಸೊ ಇಲ್ಲೂ ಕೂಡ ಏನ್ ಮಾಡಿ, ಸೊ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, a to the power of m all to the power of n ಫಾರ್ಮ್ ಅಲ್ಲಿ ಇದೆ. ಆಯ್ತಾ, ಸೊ 2 to the power of x minus 1 into 2 to the power of 3 whole square is equal to 2 to the power of 14 ಇದೆ. ಆಯ್ತಾ, ಸೊ ಇದನ್ನ ಹೇಗೆ ಬರ್ಕೋತೀನಿ ನಾನು, 2 to the power of 2 into x minus 1 into 2 to the power of, ಫಸ್ಟ್ ಅದಕ್ಕೂ ಮುಂಚೆ ಏನ್ ಫಾರ್ಮ್ ಅಲ್ಲಿ ಇದೆ ಅದನ್ನ ಬರ್ಕೊಳ್ಳೋಣ. ಸೊ ಏನ್ ವಿತಿನ್ ಬ್ರಾಕೆಟ್ ಅಲ್ಲಿ ಇದೆಲ್ಲ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ 2 to the power of x minus 1 plus 3 ಆಗುತ್ತೆ, ಯಾಕೆಂದ್ರೆ ಈಸಿ ಆಗುತ್ತೆ. ಸೊ ಸಪ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸ್ಟಾರ್ಟಿಂಗ್ ಡಿಫಿಕಲ್ಟ್ ಆಗ್ಬಿಡುತ್ತೆ. ಸೊ ಫಸ್ಟ್ ವಿತಿನ್ ಬ್ರಾಕೆಟ್ ಅಲ್ಲಿ ಏನಿದೆ ಅದನ್ನ ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ ನಮಗೆ. ಸೊ 2 to the power of x plus 3 ಇಲ್ಲಿ -1 ಹೋದಾಗ +2 ಆಯ್ತು, ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 to the power of 14. ಸೊ ಇದೇನಾಗುತ್ತೆ 2 ಪವರ್ ಆಫ್ ಎ ಪವರ್ ಇರೋದ್ರಿಂದ x plus 2 is equal to 2 to the power of 14 ಆಯ್ತು. ಸೊ ನೆಕ್ಸ್ಟ್ 2 to the power of 2x plus 4 this is equal to 2 to the power of 14. ಸೊ ಇಲ್ಲಿ ಏನಾಗಿದೆ, ಬೇಸು ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಅಲ್ಲಿ ಈಕ್ವಲ್ ಆಗಿದೆ, ಅವಾಗ ಎಕ್ಸ್ಪೊನೆಂಟ್ಸ್ ಏನಾಗುತ್ತೆ ಈಕ್ವಲ್ ಆಗುತ್ತೆ ಅಂತ ಹೇಳಿದೀನಿ ಅಲ್ವಾ. ಸೊ ನೆಕ್ಸ್ಟ್ 2x plus 4 is equal to 14 ಆಯ್ತು. ಸೊ ನಂಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ 2x ಹಾಗೆ ಇರಿಸ್ಕೊತೀನಿ. ಸೊ 4 ನ ರೈಟ್ ಸೈಡ್ ಕಳಿಸಿದ್ರೆ -4 ಆಗುತ್ತೆ. ಸೊ 2x is equal to 10 ಆಯ್ತು. 14 - 4 10 ಆಯ್ತು. ಸೊ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಎಕ್ಸ್ ಹಾಗೆ ಇಡಿಸಿ. ಸೊ 2 ನ ನಾವು ಏನಿತ್ತು 2x ಅಂತಿತ್ತು, ಸೊ ರೈಟ್ ಸೈಡ್ ಕಳಿಸಿದಾಗ ಡಿನಾಮಿನೇಟರ್ ಬರುತ್ತೆ. ಸೊ 2 1s 2 5s. ಸೊ x is equal to 5 ಅಂತ ಬರೀತೀವಿ. ಓಕೆನಾ, ಸೊ ಈ ರೀತಿ ಎಕ್ಸ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಈಗ ನಿಮಗೆ ಲಿಂಕ್ ಆಗ್ತಾರೆ ಚಾಟ್ ಬಾಕ್ಸ್ ಅಲ್ಲಿ. ಸೊ ಅದು ಏನಾಗಿರುತ್ತೆ ಗೂಗಲ್ ಫಾರ್ಮ್, ಆಸ್ ಯೂಶುವಲ್ ನಿಮಗೆ ಗೊತ್ತಿದೆ ಅಲ್ವಾ. ಸೊ ಆ ಗೂಗಲ್ ಫಾರ್ಮ್ ಅಲ್ಲಿ ನೀವೇನ್ ಮಾಡ್ಬೇಕು, ನಿಮ್ದು ಆನ್ಸರ್ಸ್ ಏನಿದೆ ಅದನ್ನ ಬರಿತಾ ಹೋಗ್ಬೇಕು. ಸೊ ಈ ಗೂಗಲ್ ಫಾರ್ಮು ನಿಮಗೆ ಇನ್ನ 10 minutes ಓಪನ್ ಇರುತ್ತೆ. ಸೊ ಜೊತೆಗೆ ಅಲ್ಲಿ ಫಿಲ್ ಮಾಡ್ತಾ ಇಲ್ಲೂ ಕೂಡ ಆನ್ಸರ್ ಮಾಡಬಹುದು. If 10 power x equals 64, the value of 10 to the power of x by 2 plus 1 is ಅಂತಿದೆ. ಆಯ್ತಾ, ಸೊ ಇಲ್ಲಿ ಏನಿದೆ ಒಂದು ಕ್ವೆಶನ್ ಇದೆ. ಸೊ ಈ ಕ್ವೆಶನ್ 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಬೇಕಾದ್ರೆ ಇಲ್ಲಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಆಯ್ತಾ, ಸೊ ಆನ್ಸರ್ ಮಾಡ್ತಾ ಹೋದ್ರೆ ಇಲ್ಲೇನಿದೆ 10 ಪವರ್ x ವ್ಯಾಲ್ಯೂ ಕೊಟ್ಟಿದ್ದಾರೆ, ಅವರು 64 ಅಂತ ಕೊಟ್ಟಿದ್ದಾರೆ. ಸೊ ನಾವ್ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾಗಿರೋದು, ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು, 10 to the power of x by 2 plus 1 ಅಂತ. ಸೊ ನಾನು ಏನ್ ಮಾಡ್ತೀನಿ ಅದನ್ನ ಬರ್ಕೊಂತೀನಿ, 10 to the power of x by 2 plus 1 ಅಂತ. ಆಯ್ತಾ, ಸೊ ಇದು ಯಾವ ಫಾರ್ಮ್ ಅಲ್ಲಿ ಐತಿ, ಈಗ ನನಗೆ a power m into a power n is equal to a power m plus n ಅಂತ ಇದೆ ಅಲ್ವಾ. ಸೊ ಈ ಫಾರ್ಮ್ ಅಲ್ಲಿ ಇದೆ. ಈಗ ಆಲ್ರೆಡಿ ಅವರು a power m plus n ಫಾರ್ಮ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಸೊ a power m into a power n ಸಪ್ರೇಟ್ ಮಾಡಿ ಬರ್ಕೊಂತೀನಿ. ಅವಾಗ ಏನಾಗುತ್ತೆ 10 to the power of x by 2 into 10 ಅಂತ ಆಯ್ತು ಅಲ್ವಾ. ಸೊ ಇದನ್ನ ರಿಫಾರ್ಮ್ ಮಾಡಿದ್ರು ನನ್ಗೆ ಇದೇ ಸಿಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಸೊ 10 ಹಾಗೆ ಬರೀತೀನಿ. ಸೊ ಇಂಟು 10 to the power of x by 2 ನಾನು x into 1 by 2 ಅಂತ ಬರ್ಕೋಬಹುದಲ್ವಾ. ಸೊ x into 1 by 2. ಸೊ ಈ ಪಾಯಿಂಟ್ ಅಂದ್ರೆ ಇದು ಡೆಸಿಮಲ್ ಪಾಯಿಂಟ್ ಅಲ್ಲ. ಸೊ ನಾನು ಮಲ್ಟಿಪ್ಲಿಕೇಶನ್ ಏನ್ ಇಂಟು ಅಂತ ಬರೀತೀವಿ ಅದನ್ನ ಪಾಯಿಂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದು. ಆಯ್ತಾ,
ಸೊ ನೆಕ್ಸ್ಟ್ ಏನಾಗುತ್ತೆ 10 ಇಂಟು 10⁻⁴ ಹಾಗೆ ಇರಲಿ. ಸೊ ಇಲ್ಲಿ 10⁻⁴ ನಾವು √10 ಅಂತ ಬರಿತೀವಲ್ವಾ. ಸೊ ಆ ರೀತಿ √10x ಆಯ್ತು. ಸೊ ನನಗೀಗ 10 ಇಂಟು ಹಾಗೆ ಬರೆದ್ರೆ √10xಗೆ ನನಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. 10⁻⁴ = 64 ಅಂತ ಗಿವನ್ ಅಲ್ಲಿ ನಮ್ಗೆ ಅಲ್ಲೇ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ತೀನಿ 10⁻⁴ಗೆ 64 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಆಯ್ತಾ. ಸೊ ಕೆಲವರು ಆನ್ಸರ್ ಆಗ್ತಿದ್ದೀರಾ. ಸೊ ಸಿ ಬಿ ಅಂತೆಲ್ಲ. ಸೊ ಯಾವ್ದು ಕರೆಕ್ಟ್ ಆನ್ಸರ್ ನೋಡುವ. ಸೊ ಇಲ್ಲಿ ಏನಾಗುತ್ತೆ, ಸೊ 10 √64 ಅಂದ್ರೆ ಏನ್ ಬರುತ್ತೆ, ಸೊ 8 ಅಲ್ವಾ. √64 ಅಂದ್ರೆ 8. ಸೊ 8 ಸ್ಕ್ವೇರ್ ನನಗೆ 64 ಆಗುತ್ತೆ. ಸೊ 10 ಇಂಟು 8 ಅಂತಂದ್ರೆ ಏನಾಗುತ್ತೆ, ಸೊ 80. ಸೊ ಆಪ್ಷನ್ ಸಿ ಏನಿದೆ ಇದು ಕರೆಕ್ಟ್ ಆನ್ಸರ್. ಸೊ ತುಂಬಾ ಜನ ಆನ್ಸರ್ ಹಾಕಿದ್ದೀರಾ ಚಾಟ್ ಬಾಕ್ಸ್ ಅಲ್ಲಿ. ಸೊ ಆನ್ಸರ್ ಬಂದು 80, ಸಿ ಆಪ್ಷನ್. ಸೊ ಗೂಗಲ್ ಫಾರ್ಮ್ ಎಲ್ರಿಗೂ ಓಪನ್ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಫಿಲ್ ಮಾಡ್ತಾ ಹೋಗಿ. ಯಾರಿಗಾದ್ರೂ ಓಪನ್ ಆಗ್ತಿಲ್ಲ ಗೂಗಲ್ ಫಾರ್ಮ್ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಇನ್ಫಾರ್ಮ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ಬೋದು. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ ನೀವು. ಸೊ ಇಫ್ -6 whole⁴ divided by -2 whole⁴ equals 6⁴n, then the value of n is ಅಂತಿದೆ. ಸೊ ಯಾರಾದ್ರೂ ಈಗಲೇ ಸಾಲ್ವ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಹಾಕೋ ಹಾಗಿದ್ರೆ ಹಾಕ್ಬಹುದು. ಸೊ ಇದನ್ನ ಸಿಂಪಲ್ ಪ್ರಾಬ್ಲಮ್ 6⁴ divided by -6 whole² equals 6⁴n ಅಂತಿದೆ. ಸೊ ಇವಾಗ ಈ ಫಾರ್ಮ್ ಅಲ್ಲಿ ಬರ್ಕೊಂಡು ನೀವೇನ್ ಮಾಡ್ತಾ ಹೋಗ್ಬೇಕು, ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಸಾಲ್ವ್ ಮಾಡಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ದು ಆನ್ಸರ್ಸ್ ನ ಹಾಕ್ಬೋದು. ಸೊ ನೆಕ್ಸ್ಟ್ ಆ ಪ್ರಾಬ್ಲಮ್ ಸಾಲ್ವ್ ಮಾಡಾಗಿದ್ರೆ ಸೊ ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ಬೋದು. ಇಫ್ 3/5⁴ into 15/10 whole⁴ equals x/y whole⁴, then the value of x/y is ಅಂತಿದೆ. ಇದು ಕೂಡ ಸಿಂಪಲ್ ಆಗಿದೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ಗೆ ಆನ್ಸರ್ ಆಗ್ತಿದ್ದೀರಾ n = 2 ಅಂತ. ಎಸ್, ಕರೆಕ್ಟ್ ಆನ್ಸರ್ n 2 ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಎರಡಕ್ಕೂ ಕೂಡ ನೆಗೆಟಿವ್ ಇರೋದ್ರಿಂದ ಸೊ ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ. ಸೊ 6⁴ 6² = 6⁴n ಅಂದ್ರೆ ಸೊ ಅದು a⁴m ಡಿವೈಡೆಡ್ ಬೈ a⁴n ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅದು ಸಬ್ಟ್ರಾಕ್ಟ್ ಮಾಡಿದಾಗ n ವ್ಯಾಲ್ಯೂ 2 ಬರುತ್ತೆ. ಸೊ ಕರೆಕ್ಟ್ ಇದೆ. ಸೊ ಈ ಪ್ರಾಬ್ಲಮ್ ಇದಕ್ಕೆ ಏನ್ ಸೊಲ್ಯೂಷನ್ ಅನ್ನೋದನ್ನ ಸಾಲ್ವ್ ಮಾಡಿ ಹಾಕಿ. ಸೊ ಹಾಗೆ ಗೂಗಲ್ ಫಾರ್ಮ್ ಓಪನ್ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಇದನ್ನ ಹೇಗ್ ಮಾಡ್ಬೇಕು, ಇಲ್ಲಿ ಪವರ್ಸ್ ಸೇಮ್ ಇದೆ, ಎಕ್ಸ್ಪೋನೆಂಟ್ ಸೇಮ್ ಇದ್ದು ಬೇಸ್ ಡಿಫ್ರೆಂಟ್ ಇದ್ದಾಗ ಸೊ ಎಕ್ಸ್ಪೋನೆಂಟ್ಸ್ ನ ಕಾಮನ್ ತಗೋಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಆ ರೀತಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಎಕ್ಸ್ ಮತ್ತೆ x/y ಏನ್ ವ್ಯಾಲ್ಯೂ ಇದೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ಇದನ್ನ ಹೇಗ್ ಮಾಡ್ತೀರಾ, 3/5 whole⁴ into 15/10 whole⁴ is equal to x/y whole⁴ ಇದೆ. ಸೊ ಇನ್ನು ಯಾರು ಮಾಡಿಲ್ಲ ಅನ್ಸುತ್ತೆ, ಆನ್ಸರ್ ಇನ್ನ ಬಂದಿಲ್ಲ. ಸೊ ಇಲ್ಲೇನಾಗುತ್ತೆ, ಸೊ 3/5 ಸೊ ನಾನು ಇಷ್ಟು ಟರ್ಮ್ನ ತಗೊಂಡ್ರೆ ಸೊ ಬೇಸ್ ಡಿಫ್ರೆಂಟ್ ಇದೆ, ಪವರ್ ಸೇಮ್ ಇದೆ, ಸೊ ಕಾಮನ್ ತೆಗಿತೀನಿ, ಇಂಟು 15/10 ಆಗುತ್ತೆ.
ಸೊ ಹೋಲ್ ಟು ದ ಪವರ್ ಆಫ್ 4 ಅಂತ ತಗೊಂಡ್ರೆ ಸೊ ಎಕ್ಸ್ ಬೈ ವೈ ಹೋಲ್ ಟು ದ ಪವರ್ ಆಫ್ 4 ಆಯ್ತು ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಸೇಮ್ ಟರ್ಮ್ ಏನಿದೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ 5 1s 5 3s. ಸೊ 3 3 9 ಬೈ 10 ಹೋಲ್ 4 ಡಿವೈಡೆಡ್ ಬೈ ಎಕ್ಸ್ ಬೈ ವೈ ಹೋಲ್ ಟು ದ ಪವರ್ ಆಫ್ 4 ಆಯ್ತು. ಸೊ ಈಗ ಪವರು ಸೇಮ್ ಇದೆ ಎಕ್ಸ್ 4 4 ಅಂತ ಹೇಳಿ. ಸೊ ಎಕ್ಸ್ಗೆ ಅವಾಗ 9 ಆಗಿರುತ್ತೆ, ವೈಗೆ 10 ಆಗಿರುತ್ತೆ. ಸೊ ಎಕ್ಸ್ ಬೈ ವೈ ವ್ಯಾಲ್ಯೂ ಕೇಳಿರೋದ್ರಿಂದ ಅವರು ಸೊ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು 9 ಬೈ 10 ಆಗುತ್ತೆ. ಎಸ್, ಡಿ ಆಪ್ಷನ್ 9 ಬೈ 10. ಸೊ ನೆಕ್ಸ್ಟ್ ಆ ಪ್ರಾಬ್ಲಮ್ ಆಗಿದ್ರೆ ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ಬೋದು. ಇಫ್ ಎಕ್ಸ್ ಬೈ ವೈ ಹೋಲ್ ಟು ದ ಪವರ್ ಆಫ್ n minus 1 equals y by x n minus 3 ಹೋಲ್ ಟು ದ ಪವರ್ ಆಫ್ n minus 3, then the value of n is ಅಂತಿದೆ. ಸೊ ಇದನ್ನ ಹೇಗ್ ಮಾಡ್ತೀರಾ, ಸಾಲ್ವ್ ಮಾಡಿ ಮೊದಲು. ಸೊ ಇಲ್ಲಿ ಎಕ್ಸ್ ಬೈ ವೈ ಇದೆ, ಇಲ್ಲಿ y ಬೈ ಎಕ್ಸ್ ಇದೆ. ಅವ್ರದ್ದು n ವ್ಯಾಲ್ಯೂನ ಕೇಳ್ತಿದ್ದಾರೆ. ಸೊ ಯೂಟ್ಯೂಬ್ ಅಲ್ಲಿ ಯಾರಿಗೆ ಅರ್ಥ ಆಗಿಲ್ಲ ಅಥವಾ ಫಾಸ್ಟ್ ಅನ್ಸಿರುತ್ತೆ ಅಥವಾ ಯಾವ್ದೋ ಕ್ವಶನ್ಸ್ ಗೊತ್ತಾಗಿಲ್ಲ ಅಂತಂದ್ರೆ ನಮ್ದು ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಏನಿದೆ, ಸೊ ಅದರಲ್ಲಿ ಒಂದು ನರ್ಸರೀಸ್ ಆಫ್ ಟ್ಯಾಲೆಂಟ್ 2025-26 ಅನ್ನೋ ಪ್ಲೇ ಲಿಸ್ಟ್ ಇದೆ. ಸೊ ಅದರಲ್ಲಿ ಯಾವ್ದೆಲ್ಲ ಕ್ಲಾಸಸ್ ನಡೀತಿದೆ ಅಲ್ವಾ, ಸೊ ಆ ಕ್ಲಾಸಸ್ ಎಲ್ಲ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ಕ್ಲಾಸು ನಾಳೆ ನಿಮಗೆ ಸಿಗುವಂತದ್ದಾಗಿರುತ್ತೆ. ಸೊ ಆ ರೀತಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಇನ್ನೊಂದ್ಸಲ ವಿಡಿಯೋಸ್ನ ನೋಡ್ಕೋಬಹುದು. ಸೊ ಈ ಪ್ರಾಬ್ಲಮ್ ಆಪ್ಷನ್ ಬಿ ಡಿ ಅಂತ ಹೇಳ್ತಿದ್ದೀರಾ, ನೋಡೋಣ ಯಾವ್ದು ಕರೆಕ್ಟ್ ಇದೆ ಅಂತ. ಸೊ ಇನ್ ಗೂಗಲ್ ಫಾರ್ಮ್ ಫಿಲ್ ಮಾಡಕ್ಕೆ ಇನ್ನೊಂದು 3-4 ಮಿನಿಟ್ಸ್ ಇದೆ. ಸೊ ಬೇಗ ಫಿಲ್ ಮಾಡಿ. ನಿಮ್ಗೆ ಆ ಕ್ವಶನ್ಸ್ ಲೆಂತ್ ಇದೆ, ಸೊ ಅದು ಇವಾಗ್ಲೇ ಫಿಲ್ ಮಾಡಕ್ ಆಗಿಲ್ಲ ಅಂತಂದ್ರೆ ನಿಮಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ಗೂಗಲ್ ಫಾರ್ಮ್ ನ ಹಾಕಿರ್ತಾರೆ. ಸೊ ಅಲ್ಲಿ ಕೂಡ ನೀವು ಸಾಲ್ವ್ ಮಾಡಿ, ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಆಮೇಲೆ ಹಾಕಿ. ಯಾಕೆಂದ್ರೆ ಅಲ್ಲಿ ಎಲ್ಲ ಸಾಲ್ವ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆನ್ಸರ್ ಮಾಡೋವಂಥದ್ದು ಇರೋದು. ಸೊ ಆಪ್ಷನ್ ಬಿ ಬಿ ಅಂತ ಹೇಳ್ತಿದ್ದೀರಾ, 2 ಅಂತ. ಸೊ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಹೇಗೆ ಅನ್ನೋದು ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ಸೊ ನೋಡ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ ಬೈ ವೈ ಅಂತಿದೆ ಅಲ್ವಾ, ಸೊ ಎಕ್ಸ್ ಬೈ ವೈ ಹೋಲ್ ಟು ದ ಪವರ್ ಆಫ್ n minus n1 ಅಂತಿದೆ. ಸೊ ಇಲ್ಲಿ y ಬೈ ಎಕ್ಸ್ ಅಂತಿದೆ. ಸೊ ಈ y ಬೈ ಎಕ್ಸ್ ಇರೋದನ್ನ ನಾನು ಎಕ್ಸ್ ಬೈ ವೈ ಫಾರ್ಮ್ಗೆ ಮಾಡ್ಕೊಂತೀನಿ. ಸೊ y ಬೈ ಎಕ್ಸ್ ಇರೋದನ್ನ ಎಕ್ಸ್ ಬೈ ವೈ ಬರ್ಕೊಂಡ್ರೆ ಏನಾಗುತ್ತೆ, ಸೊ y ಬೈ ಎಕ್ಸ್ ಇದೆ, ಅದನ್ನ ನಾನು ಎಕ್ಸ್ ಬೈ ವೈಗ್ ಬರ್ಕೋತೀನಿ ಅಂತ ಬಂದಾಗ ಸೊ ಅದು ದ ಪವರ್ ಆಫ್ -1 ಆಗುತ್ತೆ. ಬಿಕಾಸ್ ಅಲ್ಲೇ ರೆಸಿಪ್ರೋಕಲ್ ಆಗಿರೋದ್ರಿಂದ ಸೊ -1 ಅಲ್ಲಿ ಬರುತ್ತೆ, ಆಯ್ತಾ. ಸೊ ಇಲ್ಲೇನಿದೆ, ಸೊ y ಬೈ ಎಕ್ಸ್ ಇದೆ ಅಲ್ವಾ, ಸೊ y ಬೈ ಎಕ್ಸ್ಗೆ ನಾನು ಎಕ್ಸ್ ಬೈ ವೈ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಬೈ ವೈ ಹೋಲ್ ಟು ದ ಪವರ್ ಆಫ್ -1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ ನೋಡೋಣ. ಸೊ ಎಕ್ಸ್ ಬೈ ವೈ ಹೋಲ್ ಟು ದ ಪವರ್ ಆಫ್ -1. ಸೊ ನಾನು ಇದನ್ನ ಮಾತ್ರ ಕನ್ಸಿಡರ್ ಮಾಡಿ ಬರೀತಿದ್ದೀನಿ, ಆಯ್ತಾ. ಸೊ ಹೋಲ್ ಟು ದ ಪವರ್ ಆಫ್ n minus 3 ಅಂತ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅದು, ಸೊ ಎಕ್ಸ್ ಬೈ ವೈ ಸೊ ಹೋಲ್ ಟು ದ ಪವರ್ ಆಫ್ -n ಪ್ಲಸ್ 3 ಆಯ್ತು, ಆಯ್ತಾ. ಸೊ -n ಪ್ಲಸ್ 3 ಆಯ್ತು ಅಂತಂದ್ರೆ ಸೊ ನೆಕ್ಸ್ಟ್ ಏನ್ ಮಾಡ್ಬೋದು, ಎಕ್ಸ್ ಬೈ ವೈ ಹೋಲ್ ಟು ದ ಪವರ್ ಆಫ್ n minus 1 ದಿಸ್ ಈಕ್ವಲ್ಸ್ ಎಕ್ಸ್ ಬೈ ವೈ ಹೋಲ್ ಟು ದ ಪವರ್ ಆಫ್ ಸೊ -n ಪ್ಲಸ್ 3 ಅಂತ ಬರ್ಕೋತೀರಾ. ಸೊ ನೆಕ್ಸ್ಟ್ ಏನಿದೆ, ಬೇಸ್ ಸೇಮ್ ಇದೆ. ಸೊ ಬೇಸ್ ಸೇಮ್ ಇದ್ದಾಗ ಎಕ್ಸ್ಪೋನೆಂಟ್ಸ್ ಏನಾಗುತ್ತೆ, ಸೊ ಸೇಮ್ ಆಗುತ್ತೆ. ಸೊ n minus 1 ಈಕ್ವಲ್ಸ್ -n ಪ್ಲಸ್ 3 ಆಯ್ತು. ಸೊ ರೈಟ್ ಸೈಡ್ ಇಲ್ಲಿರುವಂತ n ಟರ್ಮ್ ಎಲ್ಲ ಒಂದ್ ಕಡೆ ತಗೊಳ್ಳೋಣ, ನಂಬರ್ಸ್ ಎಲ್ಲ ಒಂದ್ ಕಡೆ ತಗೊಳ್ಳೋಣ. ಸೊ n, ಸೊ ಲೆಫ್ಟ್ ಸೈಡ್ ಅಲ್ಲಿ ಇರುವಂತ n ನಾನು ರೈಟ್ ಸೈಡ್ ಅಲ್ಲಿ ಇರೋದ ಲೆಫ್ಟ್ ಸೈಡ್ ತಗೊಂಡ್ರೆ ಪ್ಲಸ್ n ಆಗುತ್ತೆ. ಸೊ -1 ಇರೋದನ್ನ ರೈಟ್ ಸೈಡ್ ತಗೊಂಡಾಗ ನಂಗೆ +1 ಆಯ್ತು. ಸೊ 2n is equal to 4. ಸೊ n equals 4/2 ಆಗುತ್ತೆ. ಸೊ n equals 2. 2 1s 2 2s. ಸೊ ಕರೆಕ್ಟ್ ಆನ್ಸರ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇವತ್ತಿಗೆ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಏನಾದ್ರೂ ಡೌಟ್ ಇತ್ತು ಅಂದ್ರೆ ನೀವು ನೆಕ್ಸ್ಟ್